Morning, good morning and Shubha Manjari. Previous class, of course, we have yet to start the topic of work and energy. Shuru ಮಾಡಬೇಕಾಗಿದೆ. I have told you yesterday that it is actually a continuous enhancement of understanding regarding motion. ಮೋಷನ್ ಬಗ್ಗೆ ನಮ್ಮ ನಾಲೆಡ್ಜನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಟುಡೇ ವಿ ವಿಲ್ ಆ್ಯಕ್ಚುಲಿ ಕಮ್ ಇನ್ ಟು ಅವರ್ ಟಾಪಿಕ್. ಬಟ್ ಜಸ್ಟ್ ಬಿಫೋರ್ ದ್ಯಾಟ್, ಫ್ಯೂ ಮೊಮೆಂಟ್ಸ್ ಆ್ಯಂಡ್ ಫ್ಯೂ ಮಿನಿಟ್ಸ್, ದಿ ಐಡಿಯಾ ಆಫ್ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಈಸ್ ರಿಕ್ವೈರ್ಡ್ ಹಿಯರ್. We know that vectors are different from scalars because of the sense of direction. So because of this property of direction, both addition as well as multiplication of vectors is different from the regular algebra. ನಮಗೆ ಗೊತ್ತಿರೋ multiplication, division for last 10 years, scalar multiplications and additions ನೀವು ಮಾಡಿದ್ದೀವಲ್ಲ, they are not applicable. ಯಾಕೆ applicable ಆಗಲ್ಲ ಅಂತ ಏನು ಹೇಳಬೇಕಪ್ಪ? It's because of the property of direction. ಇವಾಗ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ಡೈರೆಕ್ಷನ್ ಸೆನ್ಸ್ ಕೂಡ ಬರಬೇಕು ಅನ್ನೋದು ಇಂಪಾರ್ಟೆಂಟ್. ಅಂಡ್ ನಾವು ಹಿಯರ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಅಲ್ಲಿ ಮೇ ಬಿ ಐ ಆಮ್ ನಾಟ್ ಶೂರ್ ನಿಮ್ಗೆ ಹೇಳಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಜಸ್ಟ್ ಒಂದು 10 ಮಿನಿಟ್ಸ್ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. I know that for EF and G divisions or those classes, ಈ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಆಗಿದೆ. ಐ ಆಮ್ ನಾಟ್ ಶೂರ್ ಅಬೌಟ್ ದಟ್ ABC. ಓಕೆ, ಒಂದು ವೇಳೆ ಆಗಿದ್ರು ಆಗದೆ ಇದ್ರು, ಇವಾಗ ನಾವು ಐ ವಿಲ್ ಜಸ್ಟ್ ಬ್ರಷ್ ಅಪ್, ಸ್ವಲ್ಪ ರಿಫ್ರೆಶ್ ಮಾಡಿಕೊಳ್ಳೋಣ. ವಾಟ್ ಈಸ್ ದ್ಯಾಟ್? ಸಪೋಸ್ A bar and B bar are two vectors. A bar and B bar, two vectors at an angle theta between them. At an angle ಅಂತ ಬರೀಬೇಕು. At an angle theta. A bar, B bar, two vectors at angle theta ಇದೆ ಅಂತ ಒಂದು important. Let me show that. Suppose this is the vector A bar and this is vector B bar. This angle is theta. Okay. And one more important thing is that angle between the vectors and the bandaga on very important point of view. Yes, very important point. ಏನದು ಅದಿದ್ದರೆ ಅನ್ಕೊಳ್ಳಿ. Here you see. Because ಈ ಐಡಿಯಾ ಎಲ್ಲ ಕೂಡ ನಮಗೆ ವರ್ಕ್ ಎನರ್ಜಿ ಕಾನ್ಸೆಪ್ಟ್ಸ್ ಅಲ್ಲಿ ಪ್ಲಸ್ ಈಚ್ ಅಂಡ್ ಎವ್ರಿ ಯೂನಿಟ್ ಫಿಸಿಕ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಐ ಜಸ್ಟ್ ರಿಮೈಂಡ್ ವಾಟ್ ಈಸ್ ಮೆಂಟ್ ಬೈ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಇದು ನಿಮ್ಗೆ ಐಡಿಯಾ ಇದೆ. ಸಪೋಸ್ ದಿಸ್ ಈಸ್ ಅ ವೆಕ್ಟರ್ A bar and this is a vector B bar, and they say this is some 36 degrees ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. They have given the number as 36 degrees. Or this one more example ತೋರಿಸ್ತೇನೆ. This is one more example where this is a vector P bar and this is another vector Q bar, and this angle is given to be suppose 40 degrees ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. And one more example ತೋರಿಸ್ತಾರೆ where this is suppose C bar vector and this is a vector D bar. Some numbers names are given and this is given to be 60 degrees ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. Now here angle between the vectors ಅಂದ್ರೆ ಜನರಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ನು ಏನ್ ಕೊಟ್ಟಿದ್ದಾನೋ ಅದು ಬರೆದು ಬಿಡ್ತಾ ಇರ್ತಾರೆ. ಹೌದಾ ಅಲ್ವಾ ಅಂತ ನೋಡ್ಬೇಕು. Now here look at these vectors A bar and B bar. This point is what is the initial point for both A bar and B bar ಅಂತ ಕಾಣಿಸ್ತಾ ಇದೆಯಾ? A bar this is initial vector, B bar ಕೂಡ ಇದು initial vector. ಆ ತರ ಇದ್ರೆ we call them as co-initial vectors ಅಂತ ಅಂತೀವಿ. ಓಕೆ, ಇವಾಗ ಇಲ್ಲಿ ಎರಡು ಕೂಡ ಆಂಗಲ್ ಕೊಟ್ಟಿರೋ ಕಡೆ ಈ ಪಾಯಿಂಟ್ ನೋಡ್ಬೇಕು ಯಾವಾಗ. ಸಪೋಸಿಂಗ್ ಈ ಪಾಯಿಂಟ್ ಹತ್ರ ಎರಡು ಟೈಲ್ಸ್ ಅಂದ್ರೆ ಇನಿಷಿಯಲ್ ಪಾಯಿಂಟ್ ಅನ್ನ ನಾವು ಟೈಲ್ ಅಂತೀವಿ. ಹೌದಾ? ಬೋತ್ ಇನಿಷಿಯಲ್ ಪಾಯಿಂಟ್ಸ್ ಸೇಮ್ ಆರ್ ಟೈಲ್ಸ್ ಮೀಟ್ ಆಗ್ತಾ ಇದೆ. ಆರ್ ಎಲ್ಸ್ ಇಲ್ಲಿ ನೋಡಿ
ಇಲ್ಲಿ ನೋಡಿದಾಗ ನಿಮಗೆ ಈ ಫಿಗರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಕೂಡ ಆಂಗಲ್ ಕೊಟ್ಟಿದ್ದಾರಲ್ಲ, ಅಟ್ ದಟ್ ಪಾಯಿಂಟ್, ಆ ಪಾಯಿಂಟ್ ಹತ್ರ ಏನು ಮೀಟ್ ಆಗ್ತಾ ಇದೆ ಅಂತ ನೋಡಿ, ಹೆಡ್ಸ್ ಮೀಟ್ ಆಗ್ತಾ ಇದೆ, ಅಂದ್ರೆ ಫೈನಲ್ ಪಾಯಿಂಟ್ಸ್ ಮೀಟ್ ಆಗ್ತಾ ಇದೆ. ಇದು ಚೆನ್ನಾಗಿ ಝೂಮ್ ಮಾಡಿ ತೋರಿಸ್ಬೇಕು, ಈ ಎರಡು ಫಿಗರ್ ಚೆನ್ನಾಗಿ ಕಾಣಿಸ್ತದೆ. ಸೊ ಇವಾಗ ಆಂಗಲ್ ಕೊಟ್ಟಿರೋ ಪಾಯಿಂಟ್ ಅಂತ ನೀವು ಚೆನ್ನಾಗಿ ನೋಡಬೇಕು. ಇಫ್ ದಟ್ ಪಾಯಿಂಟ್ ಈಸ್ ದ ಇನಿಷಿಯಲ್ ಪಾಯಿಂಟ್ ಫಾರ್ ಬೋತ್ ದ ವೆಕ್ಟರ್ಸ್, ಆರ್ ಇಲ್ಲಿ ಕಾಣಿಸ್ತಾ ಇರೋ ಪ್ರಕಾರ ಫೈನಲ್ ಪಾಯಿಂಟ್ ಫಾರ್ ಬೋತ್ ದ ವೆಕ್ಟರ್ಸ್, ಹೌದಾ? ಅವಾಗ ಅವನು ಏನು ಆಂಗಲ್ ಕೊಟ್ಟಿದ್ದಾನೋ ದಟ್ ವಿಲ್ ಬಿ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಅಂದ್ರೆ ಇವಾಗ ಇಲ್ಲಿ ಆಂಗಲ್ ಬಿಟ್ವೀನ್ ಎ ಬಾರ್ ಅಂಡ್ ಬಿ ಬಾರ್ ಈಸ್ 36 degrees. ಅವನು ಕೊಟ್ಟಿರೋ 36 ಅಂಡ್ ಆಕ್ಚುಲಿ ಆಂಗಲ್ ಬಿಟ್ವೀನ್ ದೆಮ್ ಇಸ್ ಆಲ್ಸೋ 36. ಇಲ್ಲಿ ಕೂಡ ಅಷ್ಟೇ, ಅವ್ರು ಕೊಟ್ಟಿರೋ ಆಂಗಲ್ ಎಷ್ಟು 40 degrees. Therefore now we are writing angle between P bar and Q bar is equal to 40 degrees. ಯಾಕೆ ಅಂದ್ರೆ ಅವ್ನು ಕೊಟ್ಟಿದ್ದಾನೆ ಅಲ್ಲ, ಅವ್ನು ಕೊಟ್ಟಿರೋ ನಂಬರ್ ನಾನು ಬರೀತಾ ಇದ್ದೀನಿ ಅಂತ ಯಾರು ಅನ್ಕೋಬಾರ್ದು. ಲುಕ್ ಅಟ್ ದಿಸ್ ಪಾಯಿಂಟ್, ದಿಸ್ ಈಸ್ ದಿಸ್ ಪಾಯಿಂಟ್ ವೇರ್ ಬೋತ್ ಹೆಡ್ಸ್ ಆರ್ ಮೀಟಿಂಗ್. ಆಕ್ಚುಲಿ ಇದನ್ನ ನೀವು ಈಕ್ವಲ್ ವೆಕ್ಟರ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾತಾಡಿದ್ರೆ ಕೊಡಿ. ಇದು ಕ್ಯೂ ಬಾರ್ ಆದ್ರೆ ಎಸ್, ಇದು ಕೂಡ ಏನಾಗುತ್ತಾ ಪಿ ಕ್ಯೂ ಬಾರ್ ಆಗುತ್ತೆ. ಇದು ಪಿ ಬಾರ್ ಆದ್ರೆ ಇದು ಕೂಡ ಏನಾಗುತ್ತಪ್ಪ ಪಿ ಬಾರ್ ಆಗುತ್ತೆ. ದೇರ್ಫೋರ್ ಈ ಆಂಗಲ್ 40 ಆದ್ರೆ ಈ ಆಂಗಲ್ ಕೂಡ 40 ಆ ತರ ನೋಡಿ. ಕೋ ಇನಿಷಿಯಲ್ ಆಗಿದೆ ಕೂಡ ದಟ್ ಈಸ್ ವಾಟ್. ಸೊ ಈ ಪಾಯಿಂಟ್ ಅಂತ ಎರಡು ಪಾಯಿಂಟ್ಸ್ ಇನಿಷಿಯಲ್ ಪಾಯಿಂಟ್ಸ್, ಅವಾಗ ಅವ್ನು ಕೊಟ್ಟಿರೋ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಅದೇ ತರ ಎರಡು ಹೆಡ್ಸ್ ಮೀಟಿಂಗ್ ಅಟ್ ಎ ಪಾಯಿಂಟ್, ಅವನು ಯಾವ ಆಂಗಲ್ ಕೊಟ್ಟಿದ್ದಾನೋ ದ ಸೇಮ್ ವಿಲ್ ಬಿ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ವೇರಾಸ್ ಇಲ್ಲಿ ನೋಡಿ, ಇವಾಗ ಸಿ ಬಾರ್ ಡಿ ಬಾರ್ ಅಂತ ನಾನು ಎರಡು ವೆಕ್ಟರ್ ತೋರಿಸಿದಾಗ ಹಿಯರ್ ದ ಆಂಗಲ್ ಇಸ್ ಗಿವನ್ ಟು ಬಿ 60, ಬಟ್ ಆಂಗಲ್ ಬಿಟ್ವೀನ್ ಸಿ ಬಾರ್ ಅಂಡ್ ಡಿ ಬಾರ್ ನಾಟ್ 60 degrees. ಯಾಕೆ ಅಂದ್ರೆ ಏನ್ ಹೇಳ್ತೀರಾ, ಲುಕ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಹತ್ರ ಏನಾಗ್ತದೆ, ದಿಸ್ ಪಾಯಿಂಟ್ ಸಿ ಬಾರ್ಗೆ ಇನಿಷಿಯಲ್ ಪಾಯಿಂಟ್, ಬಟ್ ಡಿ ಬಾರ್ಗೆ ಫೈನಲ್ ಪಾಯಿಂಟ್. ಟೈಲು ಹೆಡ್ ಮೀಟ್ ಆಗ್ತಾ ಇದೆ, ಇಲ್ಲಾಂದ್ರೆ ಟೈಲು ಇಲ್ಲಾಂದ್ರೆ ಹೆಡ್. ಅವಾಗ ಯಾವ ತರ ಬರೀಬೇಕು, ಇಲ್ಲಿ ಏನಾಗಿದೆ ಟೈಲ್ ಅಂಡ್ ಹೆಡ್ ಮೀಟ್ ಆಗ್ತಾ ಇದೆ. ಅವಾಗ ವಾಟ್ ವಿ ನೀಡ್ ಟು ಡೂ ಇಸ್ ದಟ್ ಎಕ್ಸ್ ಈಕ್ವಲ್ ವೆಕ್ಟರ್ಸ್ ಬರೀಬೇಕು. ಅಂದ್ರೆ ಇವಾಗ ಇದು ಡಿ ಬಾರ್ ಆದ್ರೆ ದಿಸ್ ಬಿಕಮ್ಸ್ ಡಿ ಬಾರ್. ಇವಾಗ ಇದೇನಾಗುತ್ತೆ ಪಿ ಡಿ ಬಾರ್ ಆಗುತ್ತೆ. ನಾವು ದಿಸ್ ಬಿಕಮ್ಸ್ ಇನಿಷಿಯಲ್ ಪಾಯಿಂಟ್ ಫಾರ್ ಬೋತ್ ಸಿ ಬಾರ್ ಅಂಡ್ ಡಿ ಬಾರ್. ಇವಾಗ ಇದು 60 degrees ಆದರೆ ಇದೇನಾಗುತ್ತೆ ಪಿ 180 minus 60, that is 120 degrees is the angle between the vectors C bar and D bar. Therefore angle ನೋಡಿದಾಗ ರೂಲ್ ಅರ್ಥ ಆಯ್ತಲ್ವಾ, ಇನಿಷಿಯಲ್ ಫೈನಲ್ ಪಾಯಿಂಟ್ ಆಫ್ ಕೋಇನ್ಸಿಡೆನ್ಸ್ ಇರುವಾಗ ಅವನು ಕೊಟ್ಟಿರೋ ಆಂಗಲ್ ಥೀಟಾ ಆದ್ರೆ ನಾವು ಬರೀಬೇಕಾಗಿರೋ ಆಂಗಲ್ 180 minus ಥೀಟಾ. ಈ ತರ ಎಕ್ಸಾಂಪಲ್ಸ್ ಅಲ್ಲಿ ಗಿವೆನ್ ಆಂಗಲ್ ಥೀಟಾ ಅಂದ್ರೆ ಆಕ್ಚುಯಲ್ ಆಂಗಲ್ ಎಷ್ಟು ಬರೀಬೇಕು ಅಂತ ಹೇಳ್ತೇವೆ, ನೆನ್ಪಿಟ್ಕೋಬೇಕು. ದಿಸ್ 180 minus ಥೀಟಾ ಅಂತ ಬರೀಬೇಕು. ಸೊ ಇದು ಆಂಗಲ್ ಬಿಟ್ವೀನ್ ವೆಕ್ಟರ್ಸ್ ಅನ್ನೋ ಕಾನ್ಸೆಪ್ಟ್ ವೆರಿ 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 ಇಂಪಾರ್ಟೆಂಟ್. ರಿಮೆಂಬರ್, ಫಿಸಿಕ್ಸ್ ಅಲ್ಲಿ ಎಲ್ಲ ಚಾಪ್ಟರ್ಸ್ ಅಲ್ಲಿ ನಮ್ಗೆ ಈ ಐಡಿಯಾ ಬೇಕಾಗುತ್ತೆ. ಓಕೆ, now here I have shown a bar and b bar as two vectors at angle theta. Okay, now we here have two types of vector multiplication. ಎರಡು ತರ ಬರೀತೀವಿ. The first one is called dot product ಅಂತ ಬರ್ತಿದ್ದೀರಾ, dot product. ಹೆಸರು ನೋಡಿ, dot product ಅಂತ ಮಾತಾಡ್ತೇವೆ. Therefore vectors ಅಲ್ಲಿ ಮಾತಾಡುವಾಗ each and every symbol will have a very specific meaning. ಅದಕ್ಕೆ ಯಾವ್ದಂದ್ರೆ ಆ ಸಿಂಬಲ್ ನಾವು ರೆಗ್ಯುಲರ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋದು ವಿ ಶುಡ್ ಅವಾಯ್ಡ್. ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಆ ಮೀನಿಂಗ್ ಇರುತ್ತೆ ಅದೇ ಯೂಸ್ ಮಾಡಬೇಕಾಗುತ್ತೆ. ಡಾಟ್ ಪ್ರಾಡಕ್ಟ್ ಅಂತ ಮಾತಾಡ್ತೀವಿ. ವಿ ಡಿಫೈನ್ ಇಟ್ ಆಸ್ ಎ ಬಾರ್. ಸೊ ದೊಡ್ಡದಾಗಿ ಬರೀತೀವಿ. ಓಕೆ ನೋಡಿ, ಎ ಬಾರ್ ಡಾಟ್ b bar. ಇದು one of the multiplication that we are saying. A bar dot b bar is nothing but mod a bar, magnitude of a bar times magnitude of b bar times cosine of the angle between the two vectors ಅಂತ ನೀವು ಡಿಫೈನ್ ಮಾಡಿದ್ದೀರಿ. a bar dot b bar is a bar mod a bar mod b bar cos theta. ತೋರಿಸಿದ್ದೀನಲ್ಲ, ಜನರಲಿ ಬರೆಯುವಾಗ ನಾನು ಏನ್ ಬರೀತೀನಿ, mod a bar I will simply call a. So a is the magnitude of a bar,
ಬಿ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಮಧ್ಯದಲ್ಲಿ ಏನು ಡಾಟ್ ಇಡಕ್ಕೆ ಹೋಗಬೇಡಿ, ಸ್ಪೇಸ್ ಇದೆ ನೀಟಾಗಿ. ಎ ಸ್ಪೇಸ್ ಬಿ ಸ್ಪೇಸ್ ಇವಾಗ ಕಾಸ್ ಥೀಟಾ ಅಂತ ಬರೀತಾ ಇದೆ. ಹೌದಾ ಹೌದಾ? ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ. ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಎ ಬಿ ಕಾಸ್ ಥೀಟಾ ಅಂತ ಬರೆದಾಗ ಅದರ ಫಿಸಿಕ್ಸ್ ಇದೆ. ಅದರಾಗಿರೋ ಫಿಸಿಕ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಬಿಕಾಸ್ ದಟ್ ಈಸ್ ವಾಟ್ ಈಸ್ ಅವರ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ವರ್ಕ್ ಅಂಡ್ ಎನರ್ಜಿ. ಅದಕ್ಕೆ ಡಾಟ್ ಪ್ರಾಡಕ್ಟ್ ಇರೋ ಫಿಸಿಕ್ಸ್ ಏನು ಅಂತ ನೋಡಿ. ಇದರ ಅರ್ಥ ಏನು ಅಂದ್ರೆ, ದಿಸ್ ಈಸ್ ಎ ಟೈಮ್ಸ್ ಬಿ ಕಾಸ್ ಥೀಟಾ. ಚೆನ್ನಾಗಿದೆ ನೋಡಿ, ಎ ಟೈಮ್ಸ್ ಬಿ ಕಾಸ್ ಥೀಟಾ. ಸರ್ ರಿವರ್ಸ್ ಕೂಡ ಬರೀಬಹುದು ಅದನ್ನು. ಎಸ್ ಯು ಆರ್ ರೈಟ್, ಈ ತರ ಕೂಡ ಬರೀಬಹುದು. ಏನಂತ? ಬಿ ಟೈಮ್ಸ್ ಎ ಕಾಸ್ ಥೀಟಾ ಬರೀಬಹುದು. ಎಸ್ ಬರೀಬಹುದು. ಸರ್ ಇದು ಕೂಡ ಸಿಂಬಲ್ಸ್ ಆಯ್ತಲ್ಲ, ಫಿಸಿಕ್ಸ್ ಏನಿದೆ? ಎಸ್, ಇವಾಗ ಫಿಸಿಕ್ಸ್ ಬರೀಬಹುದು. ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಟೈಮ್ಸ್ ಬಿ ಕಾಸ್ ಥೀಟಾ ಆರ್ ಬಿ ಟೈಮ್ಸ್ ಎ ಕಾಸ್ ಥೀಟಾ ಅನ್ನೋವಾಗ ನಾವು ಹಿಯರ್ ದಟ್ ಬಿ ಕಾಸ್ ಥೀಟಾ ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ಫಿಸಿಕ್ಸ್ ನ ತೋರಿಸೋಣ. ಇದು ಫಿಸಿಕ್ಸ್ ಹೇಳೋಣ, ಆಮೇಲೆ ತೋರಿಸೋಣ. ಬಿ ಕಾಸ್ ಥೀಟಾ ಅಂದ್ರೆ ಅರ್ಥ ಏನು ಅಂದ್ರೆ, ಇಟ್ ಈಸ್ ಕಾಂಪೊನೆಂಟ್ ಯಾರ್ದು? ಆಫ್ ಬಿ ಬಾರ್. ಕಾಂಪೊನೆಂಟ್ ಆಫ್ ಬಿ ಬಾರ್ along a bar. Component of B bar along a bar. ಇದಕ್ಕೆ ಫಿಸಿಕ್ಸ್ ಅರ್ಥ ಬರುತ್ತೆ. ತುಂಬಾ ಜನಕ್ಕೆ ಇವಾಗ ಕೂಡ ಇಲ್ಲ ಸರ್ ನಮ್ಗೆ ಅರ್ಥ ಆಗಿಲ್ಲ, ಇದು ಕೂಡ ಇಂಗ್ಲಿಷ್ ತರನೇ ಅನಿಸ್ತಾ ಇದೆ ಅಂದ್ರೆ ಇವಾಗ ಫಿಸಿಕ್ಸ್ ಅನ್ನು ತೋರಿಸ್ಕೊಳ್ಳೋದು, ಆ ಫಿಗರ್ ತಗೊಂಡು ತೋರಿಸ್ಕೊಳ್ಳೋದು. ಸಪೋಸ್ ದಿಸ್ ಈಸ್ ವಾಟ್ ಈಸ್ ಐ ಕಾಲ್ ಇಟ್ ಆಸ್ ಎ ಬಾರ್ ವೆಕ್ಟರ್ ಅಂದಿದ್ದೀವಿ. ಈ ವೆಕ್ಟರ್ ನಾವು ಏನ್ ಬರ್ತಿದ್ದೀವಿ ನೋಡಿ, ಬಿ ಬಾರ್ ಅಂತ ಬರ್ದಿದ್ದೀವಿ. ಅಂಡ್ ದಿಸ್ ವಾಸ್ ದ ಆಂಗಲ್ ಥೀಟಾ ಅಂತ ತೋರಿಸಿದೀವಲ್ವಾ. ಇವಾಗ ನಿಮ್ಗೆ ಮತ್ತು ನಾನು ಡೀಟೇಲ್ಸ್ ಆಗಿ ಮಾತಾಡಕ್ಕಾಗಲ್ಲ. ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಮಾತಾಡ್ತಾರೆ. ಸ್ಪ್ಲಿಟ್ಟಿಂಗ್ ಎ ಸಿಂಗಲ್ ವೆಕ್ಟರ್ ಇಂಟು ಟೂ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್. ಒಂದು ವೆಕ್ಟರ್ನ ಎರಡು ವೆಕ್ಟರ್ ಆಗಿ ಡಿವೈಡ್ ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಮಾತಾಡ್ತೀವಿ. ಈ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಯಾಕೆ ಅಂತ ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿರ್ಬೋದು. ಇನ್ನೂ ಯಾರಿಗನ್ನ ಎನಿ ಡೌಟ್ ಆರ್ ಇಫ್ ಯು ವಾಂಟ್ ಟು ನೋ ಮೋರ್, ಎಸ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಪೀಕ್ ಟು ಯುವರ್ ಟೀಚರ್, ಯು ಕ್ಯಾನ್ ಕಾಲ್ ಯುವರ್ ಟೀಚರ್. ಇವಾಗ ನಾನು ಈ ಬಿ ಬಾರ್ ಅನ್ನೋದನ್ನ ಏನ್ ಮಾಡ್ತಾ ಇದ್ದೀನಿ ಅಂದಿದ್ದೀನಿ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎ ಬಾರ್. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎ ಬಾರ್ ಅಂಡ್ ದಿಸ್ ಇಸ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಬಿ ಬಾರ್. ಇದು ಡೈರೆಕ್ಷನ್ ಆಫ್ ಬಿ ಬಾರ್. ಇವಾಗ ನಾವು ವಾಟ್ ವಿ ಡೂ ಇಸ್ ದಟ್ ಬಿ ಬಾರ್ ನಾನು ರಿಸಾಲ್ವ್ ಮಾಡ್ತೀನಿ. ರಿಸಾಲ್ವ್ ಮಾಡುವಾಗ ಯಾವ ಡೈರೆಕ್ಷನ್ ಬೇಕು ನನಗೆ? ಎ ಬಾರ್ ಡೈರೆಕ್ಷನ್ ಎಷ್ಟಿದೆ ಅಂತ ಬೇಕು. ನಾನು ಈ ತರ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ನೋಡಿ? ಟಿಪ್ ಆಫ್ ಬಿ ಬಾರ್ ಇಂದ ಆನ್ ಟು ದಿಸ್ ಡೈರೆಕ್ಷನ್ ಆಫ್ ಎ ಬಾರ್ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿದ್ದೀನಿ. ಇನ್ನೊಂದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಅವಾಗ ಒಂದು ಆರೋ ಹಾಕಿದ್ದೀನಿ. ದಿಸ್ ಇಸ್ ವಾಟ್ ಈಸ್ ಡನ್. ನೀವು ಆಲ್ರೆಡಿ ಬರ್ದಿರೋದು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಬರ್ದಿದ್ದೀರಿ. ಎಸ್, ಅವಾಗ ನಿಮ್ಗೆ ಈ ಟ್ರಯಾಂಗಲ್ ತಗೊಂಡಿದ್ದೀರ ಅನ್ಕೊಳ್ಳಿ. ಈ ಟ್ರಯಾಂಗಲ್ ಇದೇನಾಗುತ್ತೆ? ಪಿ ಹೈಪೋಟೆನ್ಯೂಸ್. ಇದೇನಾಗುತ್ತೆ? ಅಡ್ಜಸೆಂಟ್. ಇದು ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಆಪೋಸಿಟ್. ಅವಾಗ ನೀವೇನ್ ಬರ್ತಿದ್ದೀರಾ ಇಲ್ಲಿ? ಅಡ್ಜಸೆಂಟ್ ಅಂದ್ರೆ ಇವಾಗ ದಿಸ್ ಇಸ್ ಐ ಕಾಲ್ ಕಾಂಪೊನೆಂಟ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್. ನೋಡಿ, ನೋಡ್ತಾ ಇದ್ದೀರಾ ಇವಾಗ ಇದನ್ನು? ವಾಟ್ ಈಸ್ ದಿಸ್? ಇದು ತೋರಿಸಿ ನೀಟಾಗಿ ಕಾಣಿಸ್ತಾ ಇದೆ ಅವ್ರಿಗೆ? ಇದು ಚೆನ್ನಾಗಿ ತೋರಿಸಿ. ನಾವು ನೋಡ್ತೀವಿ ಇವಾಗ ಮತ್ತು ನೋಡಿ, ಇದು ಒಂದು ಆರೋ ಹಾಕಿದ್ದೀನಿ ಅಂದ್ರೆ ಇವಾಗ ಬಿ ಬಾರ್ ನಾನು ಎರಡು ವೆಕ್ಟರ್ ಆಗಿ ಸ್ಪ್ಲಿಟ್ ಮಾಡಿದ್ದೀನಲ್ವಾ. ಒಂದು ವೆಕ್ಟರ್ ಯಾವ ತರ ಇದೆ ನೋಡಿ? ಅಲಾಂಗ್ ಎ ಬಾರ್ ಇದೆ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಕಾಂಪೊನೆಂಟ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್ ಅಂತ. ದಿಸ್ ಈಸ್ ಕಾಲ್ಡ್ ಕಾಂಪೊನೆಂಟ್ ಆಫ್ ಬಿ ಬಾರ್. ಕಾಂಪೊನೆಂಟ್ ಯಾವ್ದಪ್ಪಿ? ಬಿ ಬಾರ್ ಅಲಾಂಗ್ ಎ ಬಾರ್ ಅಂತ ಅರ್ಥ ಇದೆ. ಇವಾಗ ಈ ಕಾಂಪೊನೆಂಟ್ ಏನಾಗುತ್ತೆ ಅಂದ್ರೆ ಹೆಂಗ್ ಬರೀತೀರಾ? ದಿಸ್ ಈಸ್ ಕಾಂಪೊನೆಂಟ್ ಆಫ್, ಇದು ಕೂಡ ಕಾಂಪೊನೆಂಟ್ ಯಾರ್ದು? ಬಿ ಬಾರ್, ಬಟ್ ಪರ್ಪೆಂಡಿಕ್ಯುಲರ್ ಟು ಎ ಬಾರ್ ಇದೆ ಅಂತ ಕಾಣಿಸ್ತಾ ಇದೆಯಾ? ಈ ಕಾಂಪೊನೆಂಟ್ ನೋಡಪ್ಪಿ, ದಿಸ್ ಈಸ್ ದ ವೆಕ್ಟರ್ ಐ ಕಾಲ್ಡ್ ಎ ಬಾರ್ ಅಂದಿದ್ದೀನಲ್ವಾ. ಸೊ ದಿಸ್ ಈಸ್ ದ ಕಾಂಪೊನೆಂಟ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್ ಅಂದ್ರೆ ಇವಾಗ ಈ ವೆಕ್ಟರ್ ಏನಂತೀವಿ ನಾವು? ಕಾಂಪೊನೆಂಟ್ ಆಫ್ ಬಿ ಬಾರ್ ಅಂದ್ರೆ ಕಾಂಪೊನೆಂಟ್ ವೆಕ್ಟರ್. ಕಾಂಪೊನೆಂಟ್ ಅನ್ನ ಬಾರ್ ತೆಗೆದುಬಿಟ್ರೆ ಕಾಂಪೊನೆಂಟ್. ಓಕೆ, ದಿಸ್ ಈಸ್ ದ ಕಾಂಪೊನೆಂಟ್ ವೆಕ್ಟರ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್. ಕಾಂಪೊನೆಂಟ್ ವೆಕ್ಟರ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್. ಬಿ ಬಾರ್ ನಾವು ಎರಡಾಗಿ ಡಿವೈಡ್ ಮಾಡಿದ ಮೇಲೆ ಒಂದು ಎ ಬಾರ್ ಡೈರೆಕ್ಷನ್ ಇರೋ ತರ ಮಾಡಿದ್ದೀವಿ. ಅದನ್ನು ನಾವು
ಬಿ ಕಾಸ್ ಥೀಟಾ ಅಂತ ಬರೀತೀವಿ. ಬಿ ಕಾಸ್ ಥೀಟಾ ಅಂತ ಬರೀತೀವಿ. ದೇರ್ಫೋರ್ ದಿಸ್ ಕಾಂಪೊನೆಂಟ್, ಇವಾಗ ಬಿ ಕಾಸ್ ಥೀಟಾ ಅನ್ನೋ ಚೆನ್ನಾಗಿ ನೋಡ್ಬೇಕಾಗಿರೋದು ಏನಂದ್ರೆ, ಚೆನ್ನಾಗಿ ನೋಡಿ, ಎ ಬಾರ್ ಜೊತೆ ಡೈರೆಕ್ಷನ್ ಎಷ್ಟು ಕೊಟ್ಟಿದ್ದಾರೆ, ಆಂಗಲ್ ಥೀಟಾ ಇದೆ ಅಲ್ಲ, ದಿಸ್ ಇಸ್ ಆಂಗಲ್ ಥೀಟಾ. ಅವಾಗ ಬಿ ಬಾರ್ಗೆ ಎ ಬಾರ್ ಡೈರೆಕ್ಷನ್ ಎಷ್ಟಿರುತ್ತೆ ಅಂದ್ರೆ ಬಿ ಕಾಸ್ ಥೀಟಾ ಇರುತ್ತೆ. ಸೊ ಕಾಂಪೊನೆಂಟ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್ ಇಸ್ ಬಿ ಕಾಸ್ ಥೀಟಾ. ಅದು ಅರ್ಥ ಆಯ್ತು. ಎ ಟೈಮ್ಸ್ ಬಿ ಕಾಸ್ ಥೀಟಾ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮಲ್ಟಿಪ್ಲೈಡ್ ವಿತ್ ಕಾಂಪೊನೆಂಟ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್ ಅಂತ ಅರ್ಥ. ಆಲ್ಸ್ ಈ ಪ್ರಕಾರ ಬರ್ದಿದ್ದೀವಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ನ ಯಾರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇರೋದು, ಕಾಂಪೊನೆಂಟ್ ಆಫ್ ಎ ಬಾರ್ ಅಲಾಂಗ್ ಬಿ ಬಾರ್. ಸೊ ಬಿ ಕಾಸ್ ಥೀಟಾ ಅಂದ್ರೆ ಕಾಂಪೊನೆಂಟ್ ಆಫ್ ಎ ಬಾರ್ ಅಲಾಂಗ್ ಬಿ ಬಾರ್ ಅಂತ ನಾವು ಯಾವ ತರ ಹೇಳಿದ್ದೀವೋ ಅದೇ ತರ ವಾಟ್ ಇಸ್ ಎ ಕಾಸ್ ಥೀಟಾ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಎ ಕಾಸ್ ಥೀಟಾ ಇಸ್ ಕಾಂಪೊನೆಂಟ್ ಆಫ್ ಎ ಬಾರ್ ಅಲಾಂಗ್ ಯಾರು, ಅದು ಬಿ ಬಾರ್ ಆಗ್ಬೋದು, ಸಿ ಬಾರ್ ಆಗ್ಬೋದು, ಸೆಕೆಂಡ್ ವೆಕ್ಟರ್ ಯಾರಿದ್ದಾರೋ ಅವರು ಡೈರೆಕ್ಷನ್ ಅಲ್ಲಿರೋ ಕಾಂಪೊನೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಆರ್ ನೆಕ್ಸ್ಟ್ ಅಂತಲ್ಲ, ನಾವು ವರ್ಕ್ ಎನರ್ಜಿನಲ್ಲಿ ಯೂನಿಟ್ ಆಗಿ ಇವೆಲ್ಲ ಯೂಸ್ ಮಾಡ್ತೀವಿ, ಬಟ್ ಆಫ್ಟರ್ವರ್ಡ್ಸ್ ಫಿಸಿಕ್ಸ್ ಅಲ್ಲಿ ಎಲ್ಲಾ ಕಡೆನೂ ಬೇಕಾಗುತ್ತೆ ಅಂತ ನೆನಪಿಟ್ಕೊಳ್ಳಿ. ಸೊ ಕಾಂಪೊನೆಂಟ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಇವಾಗ ಇದು ಬಿ ಕಾಸ್ ಥೀಟಾ ಅಂದ್ರೆ ಕಾಂಪೊನೆಂಟ್ ಆಫ್ ಬಿ ಬಾರ್ ಪರ್ಪೆಂಡಿಕ್ಯುಲರ್ ಟು ಎ ಬಾರ್ ಏನ್ ಬರುತ್ತೆ ಅಂದ್ರೆ ಬಿ ಸೈನ್ ಥೀಟಾ ಬರುತ್ತೆ. ಏನಪ್ಪ, ಬಿ ಸೈನ್ ಥೀಟಾ ಬರುತ್ತೆ. ಮತ್ತು ನೀವು ಎರಡನ್ನು ಆಡ್ ಮಾಡಿದ್ರೆ ಕೂಡ ಬಿನೇ ಬರುತ್ತೆ. ಯಾಕೆ ಹೇಳಿ, ಬಟ್ ಇಸ್ ಟು ವೆಕ್ಟರ್ಸ್ ಆಂಗಲ್. ಬಿ ಸೈನ್ ಥೀಟಾ, ಬಿ ಕಾಸ್ ಥೀಟಾ, ಆಂಗಲ್ ಎಷ್ಟಿದೆ, ಥೀಟಾ ಅಲ್ಲ ನೋಡಪ್ಪಿ 90 ಡಿಗ್ರೀಸ್ ಇದೆ. ಬಿ ಕಾಸ್ ಥೀಟಾ, ಬಿ ಸೈನ್ ಥೀಟಾ, ಇವರಿಬ್ಬರಿಗೂ ಮಧ್ಯೆ ಆಂಗಲ್ ಎಷ್ಟಿದೆ 90. ಮತ್ತು ಯೂಸ್ ಯುವರ್ ದಟ್ ಪ್ಯಾರಾಗ್ರಾಮ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಪಿ ಕ್ಯೂ ಕಾಸ್ ಥೀಟಾ ತರ ಬರ್ದಿದ್ದೀವಲ್ಲ, ಅವಾಗ ಏನಾಗುತ್ತೆ, ಥೀಟಾ ಇಕ್ವಲ್ ಟು 90 ಕಾಸ್ 90 0 ರೂಟ್ ಆಫ್ ಪಿ ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಮತ್ತು ಬಿನೇ ಬರುತ್ತೆ. ಹೌದಲ್ವಾ? ದೇರ್ಫೋರ್ ಇವಾಗ ಈ ಪಿಕ್ಚರ್ ನಿಮ್ಗೆ ನೆನಪಿರ್ಬೇಕು. ಈ ಪಿಕ್ಚರ್ನೇ ಮತ್ತು ನಾನು ಇಮ್ಮಿಡಿಯೇಟ್ ಆಗಿ ಯೂಸ್ ಮಾಡ್ತೀನಿ. ವಾಟ್ ಈಸ್ ಕಾಂಪೊನೆಂಟ್ ಆಫ್ ಎ ಬಾರ್ ಅಲಾಂಗ್ ಬಿ ಬಾರ್ ಆರ್ ಎಲ್ಸ್ ವಾಟ್ ಈಸ್ ಕಾಂಪೊನೆಂಟ್ ಆಫ್ ಬಿ ಬಾರ್ ಅಲಾಂಗ್ ಎ ಬಾರ್ ಅನ್ನೋದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಒಂದು ಪಿಕ್ಚರ್ ಇರಬೇಕು ಅನ್ನೋ ಮಾತನ್ನ ಮಿಸ್ ಮಾಡ್ಕೋಬೇಕು. ಅದಕ್ಕೆ ನೀವು ಇಲ್ಲಿ ಬಂದಾಗ ನಾನು ತೋರಿಸ್ತಾ ಇದ್ದೀನಿ ಎ ಟೈಮ್ಸ್ ಬಿ ಕಾಸ್ ಥೀಟಾಗೆ ನಾನು ಪಿಕ್ಚರ್ ತೋರಿಸ್ತೀನಿ. ಇವಾಗ ಇಷ್ಟು ಮುಂಚೆ ತೋರಿಸಿದ್ರೆ, ಸೊ ದಿಸ್ ಈಸ್ ವಾಟ್ ಈಸ್ ಎ ಬಾರ್ ಅಂಡ್ ಇದು ಬಿ ಬಾರ್ ವೆಕ್ಟರ್ ಆದ್ರೆ ಎಸ್ ಎಸ್. ನಾವು ದಿಸ್ ಈಸ್ ವಾಟ್ ಈಸ್ ಬಿ ಕಾಸ್ ಥೀಟಾ ಅಂತ ಬರ್ತಿದ್ದೀವಿ, ವಿಚ್ ಈಸ್ ಮಲ್ಟಿಪ್ಲೈಡ್ ವಿತ್ ಎ ಅಂತ ಬರ್ತಿದ್ದೀವಿ. ಅದೇ ಇವಾಗ ಬಿ ಟೈಮ್ಸ್ ಎ ಕಾಸ್ ಥೀಟಾಗೆ ನೀವು ಫಿಗರ್ ಬರೀ. ನಾನು ಬರ್ದಿದ್ದೀನಿ 2 1 ಜಾ 2 ಅಂದಿದ್ದೀನಿ, 3 1 ಜಾ 3 ನೀವು ಬರೀಬೇಕಲ್ವಾ. therefore ಇವಾಗ ಮತ್ತು ಸೇಮ್ ಫಿಗರ್ ತಗೊಳ್ಳಿ. ಸಪೋಸ್ ದಿಸ್ ಈಸ್ ವಾಟ್ ಈಸ್ ದ ವೆಕ್ಟರ್ ಬಿ ಬಾರ್ ಅಂಡ್ ದಿಸ್ ಈಸ್ ವಾಟ್ ಈಸ್ ಎ ಬಾರ್ ಅಂತ ತೋರಿಸಿದ್ದೀವಿ ಅಂದ್ಕೊಳ್ಳಿ. ಎಸ್, suppose this is what is the vector a bar ತೋರಿಸಿದ್ದೀವಾ. ಆಂಗಲ್ ಈಸ್ ಥೀಟಾ ಅಂತ ಬರ್ತಿದ್ದೀವಿ ಅಂದ್ಕೊಳ್ಳಿ. ಇವಾಗ ಕಾಂಪೊನೆಂಟ್ ಆಫ್ ಎ ಬಾರ್ ಯಾವ ತರ ಬರೀಬೇಕಂದ್ರೆ ಏನ್ ಹೇಳಿದ್ದೀವಿ, ಇದಕ್ಕೆ ಈ ಟಿಪ್ ಇಂದ ನಾನು ಏನ್ ಹೇಳಿದ್ದೀನಪ್ಪ, ಯು ಹ್ಯಾವ್ ಟು ಡ್ರಾ ಒನ್ ಪರ್ಪೆಂಡಿಕ್ಯುಲರ್ ಇಲ್ಲಿಗೆ ಬಿ ಬಾರ್ ಗೆ. ಹೌದಾ? ಅವಾಗ ಇಲ್ಲಿ ಒಂದು ವೆಕ್ಟರ್ ಬರುತ್ತೆ. ನಾವು ದಿಸ್ ಬಿಕಮ್ಸ್ ಕಾಂಪೊನೆಂಟ್ ಆಫ್ ಎ ಬಾರ್ ಅಲಾಂಗ್ ಬಿ ಬಾರ್ ಆಗುತ್ತೆ. ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಲೈನ್ ಇದೆಯಲ್ವಾ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಬರ್ಕೊಂಡಿದ್ದೀರ ಅನ್ಕೊಳ್ಳಿ. ಎಸ್, ಅದಕ್ಕೆ ಪರ್ಪೆಂಡಿಕ್ಯುಲರ್ ಬರ್ಕೊಂಡಿದ್ದೀರ ಅನ್ಕೊಳ್ಳಿ. ದಿಸ್ ಕಾಂಪೊನೆಂಟ್ ಬಿಕಮ್ಸ್ ಎಸ್ ಕಾಂಪೊನೆಂಟ್ ಆಫ್ ಎ ಬಾರ್. ಇದೇನ್ ಕಾಣಿಸ್ತಾ ಇರಪ್ಪ, ಬಿ ಬಾರ್ಗೆ ಪರ್ಪೆಂಡಿಕ್ಯುಲರ್ ಕಾಣಿಸ್ತಾ ಇದೆ ನಿಮ್ಗೆಲ್ಲರೂ, ಪರ್ಪೆಂಡಿಕ್ಯುಲರ್ ಟು ಬಿ ಬಾರ್. ಸೊ ನಮಗೆ ಕಾಂಪೊನೆಂಟ್ ಅಂದ್ರೆ ಇನ್ಮೇಲೆ ಚೆನ್ನಾಗಿ ಅರ್ಥ ಆಗ್ಬೇಕು. ಎರಡು ಕಾಂಪೊನೆಂಟ್ ನಾವು ಯೂಸ್ ಮಾಡ್ತೀವಿ. ಒಂದು ಕಾಂಪೊನೆಂಟ್ ಈಸ್ ಕಾಂಪೊನೆಂಟ್ ಅಲಾಂಗ್ ದ ಸೆಕೆಂಡ್ ವೆಕ್ಟರ್ ಆರ್ ಕಾಂಪೊನೆಂಟ್ ಪರ್ಪೆಂಡಿಕ್ಯುಲರ್ ಟು ದ ಸೆಕೆಂಡ್ ವೆಕ್ಟರ್ ಅಂತ ಮಾತಾಡ್ತೀವಿ. ಸೊ ಅಲಾಂಗ್ ದ ಸೆಕೆಂಡ್ ವೆಕ್ಟರ್, ಇದಾದ್ರೆ ಪರ್ಪೆಂಡಿಕ್ಯುಲರ್ ಟು ಸೆಕೆಂಡ್ ವೆಕ್ಟರ್. ಸೊ ದಿಸ್ ಐಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಈ ಐಡಿಯಾದಲ್ಲಿ ನಾವು ಬರೀ ಇಂಗ್ಲಿಷ್ ಅಲ್ಲ, ಅದರಲ್ಲಿರೋ ಫಿಸಿಕ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ಪೆಸಿಫಿಕ್ ಕೇಸ್ ಮಾತಾಡಿದಾಗ ಕಾಂಪೊನೆಂಟ್ ಅಂತ ಸ್ವಲ್ಪ ಅರ್ಥ ಆಗಿದೆ. ಇದನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ ಎಕ್ಸಾಂಪಲ್ಸ್, ನಾವು ಲೈವ್ ಎಕ್ಸಾಂಪಲ್ಸ್ ಏನಾದ್ರು ನೋಡಕ್ ಆಗುತ್ತಾ ಸರ್ ಅಂದ್ರೆ ಎಸ್, ಸ್ವಲ್ಪ ಒಂದು 5 to 10 minutes ವೆಯ್ಟ್ ಮಾಡಿ, ನಿಮಗೆ ಅದೆಲ್ಲ ಕಾಣಿಸುತ್ತೆ. ಸೊ ಡಾಟ್ ಪ್ರಾಡಕ್ಟ್ ಡೆಫಿನೇಷನ್ ಅರ್ಥ ಆಗಿದೆ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಡಾಟ್ ಪ್ರಾಡಕ್ಟ್ಸ್. ಇದು ಡಾಟ್ ಪ್ರಾಡಕ್ಟ್ ಡೆಫಿನೇಷನ್. A times B cos theta or
ಬಿ ಟೈಮ್ಸ್ ಎ ಕಾಸ್ ಥೀಟಾ ಅಂತ ಬರ್ತಿದ್ವಿ. ಇವಾಗ ಇಲ್ಲಿ ಒಂದು 2-3 ಪರ್ಟಿಕ್ಯುಲರ್ ಸ್ಪೆಷಲ್ ಕೇಸಸ್ಸು, ಕೆಲವೊಂದು ಪ್ರಾಪರ್ಟೀಸು ಅಂತ ಬರೀತೀವಿ. ನಂಬರ್ 1 ಈಸ್ ದಟ್ ಫಾರ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರೀಸ್ ಆರ್ 180 ಡಿಗ್ರೀಸ್ ತಗೊಂಡಿದ್ದೀರಾ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಕಾಸ್ ಥೀಟಾ ವ್ಯಾಲ್ಯೂ ಈಸ್ ಮ್ಯಾಕ್ಸಿಮಮ್. Cos theta value is maximum. Therefore, awaga for theta is equal to 0 degrees or 180 degrees. Awaga ಏನಾಗುತ್ತೆ, a bar dot b bar is equal to plus or minus a times b. Plus or minus a times b. Because 0 ಆದಾಗ ಏನು ಬರುತ್ತೆ, ಪ್ಲಸ್ ಬರುತ್ತೆ, 180 ಏನು ಬರುತ್ತೆ, ಮೈನಸ್ ಬರುತ್ತೆ. ಅಂದ್ರೆ ಅರ್ಥ ಏನು, ಇವಾಗ ಡಾಟ್ ಪ್ರಾಡಕ್ಟ್ ತಗೊಂಡಾಗ ಮಾತಾಡೋಣ. ನೆಕ್ಸ್ಟ್ ಬರೋಣ, ಫಾರ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಅಂದ್ರೆ ಅರ್ಥ ಏನಂತಿ, ಎ ಬಾರ್ ಪರ್ಪೆಂಡಿಕ್ಯುಲರ್ ಟು ಬಿ ಬಾರ್ ಅಂತ ತಗೊಂಡಿದ್ದೀವಿ ಅನ್ಕೊಳ್ಳಿ. ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು ಕಾಸ್ 90 0 ಡಾಟ್ ಪ್ರಾಡಕ್ಟ್ 0. ಇವಾಗ ಫಿಸಿಕ್ಸ್ ಹೇಳಿ, ಎ ಬಾರ್ ಡಾಟ್ ಬಿ ಬಾರ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು ಅಂದಿದ್ದೀವಿ ಅನ್ಕೊಳ್ಳಿ. ನಾನು ಬರೀತೇನೆ ನೋಡಿ, ಅಂದ್ರೆ ಕಾಂಪೋನೆಂಟ್ of a bar along b bar is 0. ಅರ್ಥ ಏನು ಅಂದ್ರೆ a bar ಡೈರೆಕ್ಷನ್ ಅಲ್ಲಿ b bar ಕಾಂಪೋನೆಂಟ್ ಇಲ್ಲ, b bar ಎಫೆಕ್ಟ್ ತೋರಿಸಲ್ಲ, b bar ಹ್ಯಾಸ್ ನೋ ಎಫೆಕ್ಟ್. ಇನ್ನೂ ಚೆನ್ನಾಗಿ ಮಾತಾಡೋಣ, ಅಂದ್ರೆ ದೇರ್ ಈಸ್ ನೋ ಎಫೆಕ್ಟ್ ಯಾರು ಆಫ್ a bar in the direction of b bar. b bar direction ಅಲ್ಲಿ a bar effect ಇಲ್ಲ, or reverse ಬರೀ, there is no effect of b bar in the direction of a bar. a bar direction ಅಲ್ಲಿ b bar effect ಇಲ್ಲ, or b bar direction ಅಲ್ಲಿ a bar effect ತೋರಿಸ್ತಾ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. a bar dot b bar is equal to 0. 90 ಡಿಗ್ರೀಸ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ 0. ಅದು ಇಂಗ್ಲಿಷ್. ಆ ಇಂಗ್ಲಿಷ್ ಅಲ್ಲಿರೋ ಫಿಸಿಕ್ಸ್ ನ ಇನ್ನೂ ಜಾಸ್ತಿ ಮಾತಾಡ್ಬೋದು. ಅಟ್ಲೀಸ್ಟ್ ಈ ಒಂದು ಲೈನ್ ನಮಗೆ ಅರ್ಥ ಆಗಿ ಏನ್ ಹೇಳಿದ್ದೀನಿ ರಿಪೀಟ್ ಮಾಡ್ತಾ ಇದ್ದೀನಿ. ಡಾಟ್ ಪ್ರಾಡಕ್ಟ್ ಆಫ್ ಎ ಬಾರ್ ಅಂಡ್ ಬಿ ಬಾರ್, ಪಿ ಬಾರ್ ಅಂಡ್ ಕ್ಯೂ ಬಾರ್, ಯಾವುದೇ ಆಗಲಿ ಎರಡು ವೆಕ್ಟರ್ಗೆ ಡಾಟ್ ಪ್ರಾಡಕ್ಟ್ 0 ಅಂತ ಬರೆದಿದ್ದೀವಿ ಅನ್ಕೊಳ್ಳಿ. ಅರ್ಥ ಏನಾಗ್ಲಿ, ದೇರ್ ಈಸ್ ನೋ ಎಫೆಕ್ಟ್ ಆಫ್ ಒನ್ ವೆಕ್ಟರ್ ಇನ್ ದಿ ಡೈರೆಕ್ಷನ್ ಆಫ್ ಅದರ್ ವೆಕ್ಟರ್. ಬೇರೆ ವೆಕ್ಟರ್ ಡೈರೆಕ್ಷನ್ ಅಲ್ಲಿ ಅದು ಎಫೆಕ್ಟ್ ತೋರಿಸಲ್ಲ ಅಂತ ಅರ್ಥ. ಓಕೆನಾ? ಸೊ ಇದೊಂದು. ನೆಕ್ಸ್ಟ್ ಇದೊಂದು ಮಾತು ಮಾತಾಡೋಣ. ಫಾರ್ ಥೀಟಾ ಲೆಸ್ ದ್ಯಾನ್ 90 ಡಿಗ್ರೀಸ್ ಕೊಸೈನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್. ಹೌದಲ್ವಾ? ಕಾಸ್ ಥೀಟಾ ವ್ಯಾಲ್ಯೂಸ್ ಪಾಸಿಟಿವ್. ಅವಾಗ ಏನಾಗುತ್ತೆ, ಎ ಬಾರ್ ಡಾಟ್ ಬಿ ಬಾರ್ ದ ಮ್ಯಾಗ್ನಿಟ್ಯೂಡ್ ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ಇರುತ್ತೆ. ಥೀಟಾ ಗ್ರೇಟರ್ ದ್ಯಾನ್ 90 ಡಿಗ್ರೀಸ್ ಅಂದ್ರೆ ನಾವೇನು ಬರೀತಾ ಇದ್ದೀವಿ ಏನಂತ, 90 ಡಿಗ್ರೀಸ್ ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 180. 90 180 ಮಧ್ಯ ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಎಸ್ ಡಾಟ್ ಪ್ರಾಡಕ್ಟ್ ಈಸ್ ನೆಗೆಟಿವ್. ದ ಮ್ಯಾಗ್ನಿಟ್ಯೂಡ್ ದ ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ ಈಸ್ ನೆಗೆಟಿವ್. ಸೊ ಡಾಟ್ ಪ್ರಾಡಕ್ಟ್ ಮಾಡುವಾಗ 0 ಬರ್ಬೋದಾ ಅಂದ್ರೆ ಎಸ್, ಪಾಸಿಟಿವ್ ಬರ್ಬೋದಾ ಅಂದ್ರೆ ಎಸ್, ನೆಗೆಟಿವ್ ಬರ್ಬೋದಾ ಅಂದ್ರೆ ಎಸ್. ಅದಕ್ಕೆಲ್ಲ ಕೂಡ ನಮಗೆ ಸಿಗ್ನಿಫಿಕೆನ್ಸ್ ಇರುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ಪರಮಾರ್ಥ ಇರುತ್ತೆ. ಅದು ನಾವು ಟಾಪಿಕ್ ಬಂದಾಗ ಮಾತಾಡ್ತೀವಿ. ಡಾಟ್ ಪ್ರಾಡಕ್ಟ್ ನೆಗೆಟಿವ್ ಬಂದಿದೆ, ವಾಟ್ ಇಸ್ ದ ಮೀನಿಂಗ್? ಪಾಸಿಟಿವ್ ಬಂದಿದೆ, ಮೀನಿಂಗ್ ನೆಗೆಟಿವ್ 0 ಬಂದ್ರೆ ಅರ್ಥ ಹೇಳಿದ್ದೀವಿ, ವಾಟ್ ಇಸ್ ದಟ್? ದೇರ್ ಈಸ್ ನೋ ಎಫೆಕ್ಟ್ ಆಫ್ ಒನ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಸೆಕೆಂಡ್ ವೆಕ್ಟರ್ ಅಂತ ಅರ್ಥ ಆಗುತ್ತೆ. ಸೊ ಇದು ಕೂಡ ಒಂದು ಪಾಯಿಂಟ್ ಆಗಿ ನೆನಪಿಟ್ಕೋಬೇಕಾಗಿರೋ ಮಾತು. ಎ ಬಾರ್ ಡಾಟ್ ಬಿ ಬಾರ್ ಥೀಟಾ ಇಸ್ ಈಕ್ವಲ್ ಟು 90. ಏನ್ ಬರ್ತಿದ್ದೀರಾ, ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು 0 ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ 0. ಸೊ ದಿಸ್ ಇಸ್ ಹೌ ಯು ಪ್ರೂವ್. ಎರಡು ವೆಕ್ಟರ್ ಕೊಡ್ತಾರೆ, ಎರಡು ವೆಕ್ಟರ್ ಕೊಟ್ಟು ಶೋ ದಟ್ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂದಿದ್ದಾರೆ ಅನ್ಕೊಳ್ಳಿ. ಏನ್ ಮಾಡ್ಬೇಕು, ಡಾಟ್ ಪ್ರಾಡಕ್ಟ್ ತಕೊಂಡು ಅದು 0 ಮಾಡಬೇಕು. ಅದು ಏನು ಅಂತ 9 ಬರೀ. ಇವಾಗ ನೆಕ್ಸ್ಟ್ ಇನ್ನೊಂದು ಮಾತು ಏನ್ ಬರೀತಾ ಇದ್ದೀವಿ ಅಂದ್ರೆ, ನೀವು ಡಾಟ್ ಪ್ರಾಡಕ್ಟ್ ಬರೆಯುವಾಗ ನೀವು ಚೆನ್ನಾಗಿ ನೋಡಿದ್ರೆ ಅನ್ಕೊಳ್ಳಿ, ದಿಸ್ ಇಸ್ ಎ ಟೈಮ್ಸ್ ಬಿ ಟೈಮ್ಸ್ ಕಾಸ್ ಥೀಟಾ. ಅದು ಎ ಬಿ ಕಾಸ್ ಥೀಟಾ ಬದಲು ಬಿ ಎ ಕಾಸ್ ಥೀಟಾ ಬದಲು ನೋ ಡಿಫರೆನ್ಸ್. ಅಂದ್ರೆ ಇಟ್ ಈಸ್ ಕಾಂಪಿಟೇಟಿವ್ ಅಂತ ಬರ್ತಿರ್ತಾರೆ. ಹೌದಾ? ಡಾಟ್ ಪ್ರಾಡಕ್ಟ್ ಬೇಸ್ ಕಾಂಪಿಟೇಟಿವ್ ಪ್ರಾಪರ್ಟಿ ಅಂತ ಬರ್ತಿರ್ತೀರ. ಇವಾಗ ಇನ್ನೊಂದು ಪಾಯಿಂಟ್, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬೇಕು, ಅದು ಯೂಸ್ ಮಾಡಬೇಕು. ವಾಟ್ ಈಸ್ ದ್ಯಾಟ್ ಅಂದ್ರೆ ಡಾಟ್ ಪ್ರಾಡಕ್ಟ್ ಆಫ್ ಆರ್ಥೋಗೋನಲ್ ಯೂನಿಟ್ ವೆಕ್ಟರ್ಸ್. ಏನಂತ ಇದ್ದೀವಿ, ಇದು ನಿಮ್ಗೆ ಗೊತ್ತಿರಬೇಕು. ಆರ್ಥೋಗೋನಲ್ ಯೂನಿಟ್ ವೆಕ್ಟರ್ಸ್
ನಾವು ಯೂನಿಟ್ ವೆಕ್ಟರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು, ಏನು ಹೇಳಿರ್ತಾರೆ ವೆಕ್ಟರ್ ಹೂಸ್ ಡೈರೆಕ್ಷನ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ ಅಂತ ಹೇಳಿರ್ತಾರೆ. ಅದೊಂದೇ ಅಲ್ಲ, ಅದರಲ್ಲಿ ಇನ್ನೂ ಬೇಕಾಗಿದೆ. ಇವಾಗ ಟೈಮ್ ಇಂದ ನಾನು ಹೇಳಕ್ ಹೋಗ್ತಾ ಇಲ್ಲ. ಆವಾಗ ನೀವು ತಗೊಂಡು ಹೋಗುವಾಗ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನ್ ಬರ್ದಿದ್ದೀರಾ, ಐ ಕ್ಯಾಪ್ ಅಂತ ಬರ್ದಿದ್ದೀರಾ, ನೆನಪಿದೆಯಾ? ಐ ಕ್ಯಾಪ್ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಅದು ಪ್ಲಸ್ ಐ ತಗೊಂಡೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಮೈನಸ್ ಐ ತಗೊಂಡೆ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಆ ಥರ. ಸೊ ಐ ಕ್ಯಾಪ್ ಯೂನಿಟ್ ವೆಕ್ಟರ್ ಅಲಾಂಗ್, ಐ ಕ್ಯಾಪ್ ಅನ್ನೋದು ಎಕ್ಸ್ ಆಕ್ಸಿಸ್ ತೋರಿಸುತ್ತೆ, ಯೂನಿಟ್ ವೆಕ್ಟರ್ ಅಂದ್ರೆ ಡೈರೆಕ್ಷನ್ ತೋರಿಸುತ್ತೆ. Another is J cap ಅಂತ ಬರ್ತಿದ್ದೀರಾ, which shows a unit vector along y axis ಅಂತ ಬರ್ತಿದ್ದೀವಿ. ಇದು ಕೂಡ ಪ್ಲಸ್ ಐ ಇರ್ಬೋದು, ಪ್ಲಸ್ ಜೆ ಇರ್ಬೋದು, ಮೈನಸ್ ಜೆ ಇರ್ಬೋದು, ಪ್ಲಸ್ ಜೆ ಇರ್ಬೋದು. ಅಂಡ್ ಕೆ ಕ್ಯಾಪ್ ಅಂತ ಬರ್ತಿದ್ದೀರಾ, ಆಲ್ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಬೇಕು, ನಾಟ್ ಕ್ಯಾಪಿಟಲ್ಸ್. ಓಕೆ, ಅವಾಗ ಇಟ್ ಈಸ್ ಅಲಾಂಗ್ ಜೆಡ್ ಆಕ್ಸಿಸ್ ಅಂತ ಕಾಣಿಸ್ತದೆ. ನಾವು ಈ ಯೂನಿಟ್ ವೆಕ್ಟರ್ಸ್ಗೆ ವಾಟ್ ಈಸ್ ದ ಪ್ರಾಡಕ್ಟ್ ರೂಲ್ ಏನು ಹೇಳ್ತೆ ಅಂದ್ರೆ ಏನು ಹೇಳ್ತೀವಿ, ಐ ಡಾಟ್ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ is equal to j dot cap j cap is equal to k dot cap k cap is equal to 1 ಆಗುತ್ತೆ, is equal to 1 ಆಗುತ್ತೆ. ನೋಡಿ, i dot i ಮಾಡಿದ್ರೆ 1, j dot j ಮಾಡಿದ್ರೆ 1, k dot k ಮಾಡಿದ್ರು ಕೂಡ 1 ಬರುತ್ತೆ. ಇನ್ನು ರಿವರ್ಸ್ ಯಾಕೆ ಅಂತಿದ್ರೆ ನೀವೇ ನೋಡ್ಕೊಳ್ಳಿ, i dot i ಅಂದಿದ್ರೆ ನೋಡಿ 1 into 1, I and I ಅಂದ್ರೆ ಪ್ಯಾರಲ್ ಥೀಟಾ ಈಕ್ವಲ್ ಟು 0 cos θ equal to 1, 1 into 1 into 1 ಅಂದ್ರೆ ಏನು ಬರ್ತದೆ, 1 ಬರ್ತದೆ, ಹೌದಾ? ಸೊ I dot I, J dot ಇವೆಲ್ಲ ನಿಮ್ಗೆ ಗೊತ್ತಿರೋದು. ಇವಾಗ ಅದಲ್ಲಿರ ಇಸ್ ಈಕ್ವಲ್ ಟು 1, ಅದಲ್ಲಿರ I dot J ತಗೊಂಡ್ರು, J dot K ತಗೊಂಡ್ರು, K dot I ತಗೊಂಡ್ರು, ಆನ್ಸರ್ ಈಸ್ 0. ಆನ್ಸರ್ ಈಸ್ 0. ಇವಾಗ ನಿಮ್ಗೆ ಅರ್ಥ ಆಗಬೇಕಾಗಿರುತ್ತೆ, I dot ಮೈನಸ್ ಐ ಬಂದಿದೆ ಅನ್ಕೊಂಡು ಆನ್ಸರ್ ಆಗುತ್ತೆ -1, J dot ಮೈನಸ್ ಜೆ ಬಂದ್ರೆ ಆಗುತ್ತೆ -1, K dot minus K ಬಂದ್ರೆ ಏನಾಗುತ್ತೆ -1, I dot I, J dot J, K dot K equal to 1. ಒಂದು ವೇಳೆ I J, J K ಬಂದಾಗ the dot product is 0. ಯಾಕೆ ಅಂದ್ರೆ I J ಅಂದ್ರೆ perpendicular, ಆ ಪ್ರಕಾರವಾದ 1 into 1 into cos θ is 0 ಬರುತ್ತೆ, like that. So this is what is an important thing for dot product rule. ಹೌದಾ? ಇದು ತಗೊಳ್ಳಿ. I need my next board ಸ್ವಲ್ಪ ಒಂದೆರಡು ಮಾತು about dot products. Okay? Yeah. Since now we know the rule for ಯಾವುದಕ್ಕಪ್ಪ orthogonal unit vectors, how to take dot product I dot I, J dot J, K dot K, any number is equal to 1, any negative sign will give you -1. ಇವಾಗ ನೀವು ಆ ಪ್ರಕಾರ ಅಂದಾಗ ಮೈನಸ್ ಐ ಡಾಟ್ ಮೈನಸ್ ಐ ಎಷ್ಟು ಬರುತ್ತೆ ಅಂದರೆ ಒಂದೇ ಬರುತ್ತೆ, ಮೈನಸ್ ಜೆ ಒಂದು ಬರುತ್ತೆ, ಎಸ್. ಮೈನಸ್ ಜೆ ಡಾಟ್ ಜೆ ಎಷ್ಟು ಬರುತ್ತೆ ಅಂದರೆ -1 ಬರುತ್ತೆ. ಆ ಥರ ಐ ಜೆ ಜೆ ಕೆ ಇನ್ನು ಬೇರೆ ಯಾವ ಥರ ತಗೊಂಡು ಆನ್ಸರ್ ಏನು ಬರ್ತಿದ್ದೀವಿ ತೋರಿಸಿದ್ದೀವಿ, 0 ಬರುತ್ತೆ. ನಾವು ಯು ಸಿ ಹಿಯರ್ ಎ ಬಾರ್ ಅಂಡ್ ಬಿ ಬಾರ್ ಎರಡು ಪೊಸಿಷನ್ ವೆಕ್ಟರ್ ಅಂತ ನಾವು ಇದನ್ನು ಐ ಜೆ ಕೆ ಫಾರ್ಮ್ ಅಲ್ಲಿ ಕೊಟ್ಟು ಇಟ್ಸ್ ಕಾಲ್ಡ್ ಆಸ್ ಪೊಸಿಷನ್ ವೆಕ್ಟರ್. ಪೊಸಿಷನ್ ವೆಕ್ಟರ್ ಕೊಟ್ಟಾಗ ಹೌ ಟು ಟೇಕ್ ಡಾಟ್ ಪ್ರಾಡಕ್ಟ್ ಅಂತ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ, ಜಸ್ಟ್ ರಿಮೈಂಡಿಂಗ್. ಇವಾಗ ಎ ಬಾರ್ ಅನ್ನೋದು ಎಕ್ಸ್ ಎ ಐ ವೈ ಎ ಜೆಡ್ ಕೆ ಈ ಥರ ಬರ್ತಿದ್ದೀವಿ. ವಾಟ್ ಈಸ್ ದಿಸ್ ಅಂದರೆ ಎಕ್ಸ್ ಡೈರೆಕ್ಷನ್ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಎಕ್ಸ್ ಎ. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸಪೋಸ್ ಎ ಬಾರ್ ಇಸ್ ಈಕ್ವಲ್ ಟು 3i minus 5j plus 8k ಅಂತ ಬರ್ತಿದ್ದೀನಿ. ನೆಕ್ಸ್ಟ್ ಬಿ ಬಾರ್ is equal to I plus 2j plus 6k ಅಂತ ಎರಡು ವೆಕ್ಟರ್ ಬರ್ತಿದ್ದೀನಿ. ಇವಾಗ ನಾವು ಹೌ ಟು ಟೇಕ್ ದ ಡಾಟ್ ಪ್ರಾಡಕ್ಟ್ ಎಲ್ಲರಿಗೂ ಗೊತ್ತಿರಬೇಕು. ಅಟ್ಲೀಸ್ಟ್ ಇಷ್ಟು ಮುಂಚೆ ಯಾವಾಗ ಮಾಡಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವಾಗ ನೋಡಿ ಹೌ ಟು ಟೇಕ್ ದ ಡಾಟ್ ಪ್ರಾಡಕ್ಟ್ ಅಂದರೆ ಇವಾಗ ಐ ಡಾಟ್ ಐ 1 ಬರುತ್ತೆ, ಐ ಡಾಟ್ ಜೆ ಐ ಡಾಟ್ ಕೆ 0 ಆಗುತ್ತೆ. ಇವಾಗ ಎ ಬಾರ್ ಡಾಟ್ ಬಿ ಬಾರ್ ಅಂದ್ರೆ ಏನು ಮಾಡಬೇಕು ನಾನು, ಎಕ್ಸ್ ಎ ಟೈಮ್ಸ್ ಎಕ್ಸ್ ಬಿ ಪ್ಲಸ್ YA times YB plus ZA times ZB ಇದು ಮಾಡಬೇಕಾಗುತ್ತೆ. ಅಂದರೆ ಎಕ್ಸ್ ಕಾಂಪೊನೆಂಟ್ಸ್ ಇದನ್ನೇನಂತೀವಿ ನಾವು, ಎಕ್ಸ್ ಕಾಂಪೊನೆಂಟ್, ವೈ ಕಾಂಪೊನೆಂಟ್, ಝೆಡ್ ಕಾಂಪೊನೆಂಟ್ ಅಂತೀವಲ್ಲ, ಆ ಕಾಂಪೊನೆಂಟ್ಸ್ ಮಾತ್ರ ಮಲ್ಟಿಪ್ಲೈ ಮಾಡಿ ವಿ ಹ್ಯಾವ್ ಟು ಟೇಕ್ ಆಲ್ಜಿಬ್ರಿಕ್ ಸಮೇಷನ್. ಆಲ್ಜಿಬ್ರಿಕ್ ಅಂದರೆ ಅರ್ಥ ನಾನೇ ಮಾತಾಡ್ತೀನಿ. ಇವಾಗ ಚೆನ್ನಾಗಿ ನೋಡಿದ್ದೀವಿ ನೋಡಿ, ಆ ರೂಲ್ ಈಗ ಅಪ್ಲೈ ಮಾಡಿದ್ರೆ ಹೆಂಗೆ ಬರುತ್ತೆ, ಇವಾಗ ಇಲ್ಲಿ ಎ ಬಾರ್ ಡಾಟ್ ಬಿ ಬಾರ್ ಏನು ಬಂತ ಹೇಳಿ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಅದಾಗ ಏನು ಬಂದಿದೆ ನಾನು ಬರೀಲ್ಲ 3 into 1 ಅಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಪ್ಲಸ್ ಇದೆಷ್ಟಿದೆ -5 into 2 -5 into 2 ಪ್ಲಸ್ ಮತ್ತಿದೆ +8 + 6 ಇದೆ, therefore 8 times 6 ಅಂತ ಬರೀದೆ. therefore this number is 3 minus 10 plus 48 ಅಂತ ಕಾಣಿಸ್ತಾ ಇದೆಯಾ. ಸೊ 48 ಒಂದು 7 ಅಂದರೆ ಎಷ್ಟು ಕಾಣಿಸ್ತಾರೆ, 55 ಅಂತ ಕಾಣಿಸ್ತಾರೆ. ಸೊ ನಾವು ಡಾಟ್ ಪ್ರಾಡಕ್ಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದರೆ ಬರೀ ಒಂದು ನಂಬರ್ ಬರುತ್ತೆ ಅಂದರೆ ಇಟ್ಸ್ ಅ ಸ್ಕೇಲಾರ್, ಅಂಡ್ ದಟ್ ಈಸ್ ವೈ ಡಾಟ್ ಪ್ರಾಡಕ್ಟ್ ಇಸ್ ಕಾಲ್ಡ್
ಸ್ಕೇಲಾರ್ ಪ್ರಾಡಕ್ಟ್ ಅಂತ ಬರೆದಿರ್ತಾರೆ. ನಾನು ತುಂಬ ಡೀಟೇಲ್ಸ್ ಮಾತಾಡ್ತಾ ಇಲ್ಲ, ತುಂಬ ಬ್ರಷ್ ಅಪ್ ಮಾಡಿ ನಮ್ಮ ಟಾಪಿಕ್ ಹೋಗ್ತಾ ಇದ್ದೆ. ನಾವು a bar dot b bar equal to 55 ಅಂತ ಆನ್ಸರ್ ಬಂತು, ಹೌದಾ? ಸೊ ಹೌ ಟು ಟೇಕ್ ಡಾಟ್ ಪ್ರಾಡಕ್ಟ್ ಅಂತ ನೆನಪಿಟ್ಕೊಳ್ಳಿ. ಬಿಕಾಸ್ ನಾವು ವಿ ವಿಲ್ ಕಮ್ ಟು ಅವರ್ ಟೈಟಲ್. ನಮ್ಮ ಟೈಟಲ್ ಯಾವ್ದಾದ್ರು ನೀನು ಬರೆದಿದ್ದೀವೋ ಆ ಟೈಟಲ್ ಹತ್ರಕ್ಕೆ ಇವಾಗ ಬರಬೇಕು. ಓಕೆ, ನೀವು ಮಾನವ ಮತ್ತು ಹೇಳ್ತಾ ಇದ್ದೀನಿ, ಹಿಯರ್ ದ ಸೈನ್ಸ್ ಆರ್ ಇಂಪಾರ್ಟೆಂಟ್. ಪಾಸಿಟಿವ್ ನೆಗೆಟಿವ್ ಸೈನ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ನೋಡ್ಕೊಳ್ಳಿಲ್ಲ, ಅದು ಮಿಸ್ ಮಾಡಿದೆ, ಸಿಲ್ಲಿ ಮಿಸ್ಟೇಕು ಅಂತ ಯಾರು ಹೇಳಕ್ಕೆ ಬರ್ತದೆ. ಇಟ್ ಶುಡ್ ಬಿ ಇಟ್ಸ್ ಎ ವೆರಿ 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 ಸಿಂಪಲ್ ಥಿಂಗ್ ಅಲ್ವಾ? ನೀವು ಮಾಡೋದು ಅಷ್ಟೇ ಸಿಂಪಲ್ ಆಗಿರ್ಬೇಕು. ಯಾಕೆ ನಾವು ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಮಾತಾಡಿದ್ದೀವಿ ಅಂದರೆ, ಇವಾಗ ನಾವು ಇನ್ ದ ನೇಮ್ ಆಫ್ ವರ್ಕ್ ಎನರ್ಜಿ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀವೋ ಅದಕ್ಕೆ ಬೇಕಾಗಿರೋ ಡೆಫಿನೇಷನ್ಸ್, ಅದಕ್ಕೆ ಬೇಕಾಗಿರೋ ಕಾನ್ಸೆಪ್ಟೇ ಅದು. ನಾವು ಲೆಟ್ ಅಸ್ ಕಮ್ ಟು ವರ್ಕ್ ಆ್ಯಂಡ್ ಎನರ್ಜಿ. ನಾವು ಮಾತಾಡುವಾಗ ವರ್ಕ್ ಅಂದರೆ ಇನ್ ಅವರ್ ಡೈಲಿ ಆಕ್ಟಿವಿಟಿ ಎವ್ರಿಥಿಂಗ್ ಈಸ್ ಎ ವರ್ಕ್, ಹೌದಲ್ಲ? ಎವ್ರಿಥಿಂಗ್ ಈಸ್ ಎ ವರ್ಕ್. ಬಟ್ ಫಿಸಿಕ್ಸಲ್ಲಿ ವರ್ಕ್ ಹ್ಯಾಸ್ ಎ ವೆರಿ 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 ಸ್ಪೆಸಿಫಿಕ್ ಮೀನಿಂಗ್. ವಿ ಯೂಸ್ ಇಟ್ ವಿತ್ ಎ ವೆರಿ ರಿಸ್ಟ್ರಿಕ್ಟೆಡ್ ಮೀನಿಂಗ್. ಫಿಸಿಕ್ಸಲ್ಲಿ ವರ್ಕ್ ಅಂದರೆ ಬೇರೆ, ಹೊರಗಡೆ ವರ್ಕ್ ಬೇರೆ. ಫಿಸಿಕ್ಸಲ್ಲಿ ಮಾತಾಡೋ ವರ್ಕ್ ಅನ್ನೋದು ತುಂಬ ರೆಸ್ಟ್ರಿಕ್ಟೆಡ್, ಕಡಿಮೆ ಮೀನಿಂಗಿಂದ ಯೂಸ್ ಮಾಡ್ತೀವಿ. ಆ ಥರ ಇದ್ರೇ ವರ್ಕ್ ಅಂತ ಹೇಳ್ತೀವಿ. ಎರಡನೇ ಮಾತು ಎನರ್ಜಿ. ಇನ್ಫ್ಯಾಕ್ಟ್ ವರ್ಕ್ ಆ್ಯಂಡ್ ಎನರ್ಜಿ ಅಂತ ಎರಡು ಬೇರೆ ಬೇರೆ ಮಾತಿದೆ. ಬಟ್ ಇನ್ ಅ ವೆರಿ ಬಿಗಿನಿಂಗ್ ಲೆಟ್ ಅಸ್ give a statement, a very open statement, that the terms work and energy are according to our convenience. Rather, both are one and the same. ವರ್ಕ್ ಅಂದರು ಎನರ್ಜಿ ಅಂದರು ಬೇರೆ ಅಲ್ಲ, ಅದು ನಮ್ಮ ಕನ್ವೀನಿಯಂಟ್ಗೋಸ್ಕರ ನಾವು ಎರಡು ಬೇರೆ ಬೇರೆ ಹೆಸರಿಂದ ಯೂಸ್ ಮಾಡ್ತೀವಿ ಅನ್ನೋದು ಬೇಸಿಕ್ ಪಾಯಿಂಟ್. ಸಿ ಇನ್ಫ್ಯಾಕ್ಟ್ ದಿಸ್ ಎಂಟೈರ್ ಯೂನಿವರ್ಸ್ ಅಂದರೆ ಏನು ಅಂತ ಹೇಳಿದ್ದೀರಾ ಅಂದ್ಕೊಳ್ಳಿ. ನಮಗೆ ಒಂದು ಒಳ್ಳೆ ಶ್ಲೋಕ ಇದೆ. ಏನು ಹೇಳ್ತಾರೆ ಅಂದರೆ, ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಈ ಜಗತ್ತಿಗೆ ಅಪ್ಪ ಅಮ್ಮ ಯಾರು ಅಂದರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ. ಈ ಪಾರ್ವತಿ ಪರಮೇಶ್ವರ ಅಂದರೆ ಯಾರು ಅಂದರೆ, ಪರಮೇಶ್ವರ ಅಂದರೆ ಶಿವ, ನಥಿಂಗ್ ಬಟ್ ಮ್ಯಾಟರ್. ಪದಾರ್ಥವನ್ನು ನಾವು ಶಿವತತ್ವ ಅಂದ್ಕೋಬೋದು. ಅಂಡ್ ಎನರ್ಜಿ ಅಂದಿದ್ದೀವಿ ಅಂದ್ಕೊಳ್ಳಿ, ಇಟ್ ಈಸ್ ಆಲ್ವೇಸ್ ವಿತ್ ಪಾರ್ವತಿ. ಅದಕ್ಕೆ ನಾವು ಯಾವ ಸ್ಟೋರಿ ಓದಿದ್ರು ಕೂಡ ಅಲ್ಲಿ ನಮಗೆ ತುಂಬ ಎನರ್ಜೆಟಿಕ್ ಕ್ಯಾರೆಕ್ಟರ್ಸ್ ತೋರಿಸ್ತಾ ಇರ್ತಾರೆ ಇನ್ ದ ನೇಮ್ ಆಫ್ ಮಾ ಪಾರ್ವತಿ. ಸೊ ಮ್ಯಾಟರ್ ಅಂಡ್ ಎನರ್ಜಿಯಿಂದ ಯೂನಿವರ್ಸ್ ಆಗಿದೆ, ಹೌದಾ? ದಿಸ್ ಐಡಿಯಾ ಈಸ್ ಎ ಪ್ರಿಮಿಟಿವ್, ಇದು ಬೇಸಿಕ್ ಐಡಿಯಾ. ಬಟ್ ಆಮೇಲೆ ಗೊತ್ತಾಗಿದೆ ಅಂದರೆ ಮ್ಯಾಟರ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ. ಮ್ಯಾಟರ್ ಅನ್ನೋದು ಕೂಡ ಬೇರೆ ಏನೂ ಅಲ್ಲ, ಮ್ಯಾಟರ್ ಕೂಡ ಅದು ಕೂಡ ಎನರ್ಜಿನೇ. ಸೊ ಎಂಟೈರ್ ಯೂನಿವರ್ಸ್ ಅಲ್ಲಿ ಏನಿದೆ ಅಂದರೆ ಬರೀ ಎನರ್ಜಿ. ಇವಾಗ ನಮ್ಗೆ ಕಾಣಿಸೋಗಿದೆ ಒಂದು ಫಿಸಿಕಲ್ ಫಾರ್ಮ್ ಮ್ಯಾಟರ್ ಕಾಣಿಸ್ತಾ ಇದೆ. ಬಟ್ ಈಚ್ ಅಂಡ್ ಎವ್ರಿ ಪಾರ್ಟಿಕಲ್ ಒಂದು ಮ್ಯಾಟರ್ ಯಾವ ತಗೊಂಡ್ರು ಕೂಡ ದಟ್ ಈಸ್ ಎ ಅನದರ್ ಫಾರ್ಮ್ ಆಫ್ ಎನರ್ಜಿ. ಮ್ಯಾಟರ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ದೇರ್ ಈಸ್ ನೋ ಡ್ಯುಯಾಲಿಟಿ, ಎರಡೂ ಇಲ್ಲ. ವಿಶ್ವದಲ್ಲಿ ಜಗತ್ತಿನಲ್ಲಿರೋದು ಒಂದೇ, ಯಾವುದು ಅಂದರೆ ಅದು ಎನರ್ಜಿ, ಶಕ್ತಿ ಒಂದೇ ಇದೆ ಅನ್ನೋದು. ಅದಕ್ಕೆ ನಮಗೆ ಪಾರ್ವತಿ ಶಿವ ಬೇರೆ ಬೇರೆ ತೋರಿಸಿ ಆಮೇಲೆ ಒಂದು ದೊಡ್ಡ ಫಿಲಾಸಫಿ ಬರ್ತೇನೆ, ನೀವೆಲ್ಲರೂ ನೋಡಿರ್ತೀರ, ಅರ್ಧನಾರೀಶ್ವರ ಅಂತ ತೋರಿಸ್ತಾರೆ. ಶಿವ ಪಾರ್ವತಿನ ಜಾಯಿನ್ ಮಾಡಿ ತೋರಿಸಿರ್ತಾರೆ. ಒಂದು ಅರ್ಧ ಭಾಗ ಪುರುಷ ತತ್ವ, ಅರ್ಧ ಭಾಗ ಸ್ತ್ರೀ ತತ್ವ ನೋಡಿಸೋತಾರೆ. ಅದನ್ನೇನಂತಾರೆ, ಅರ್ಧನಾರೀಶ್ವರ ಅಂತಾರೆ. ಸೊ ದಿಸ್ ಈಸ್ ವಾಟ್ ಈಸ್ ನೋ ಡ್ಯುಯಾಲಿಟಿ. ಪ್ರಪಂಚದಲ್ಲಿರೋದು ಒಂದೇ. ವಾಟ್ ಈಸ್ ದಾಟ್ ಅಂದರೆ ಎನರ್ಜಿ. ಅಷ್ಟು ಒಳ್ಳೆ ಟಾಪಿಕನ್ನು ನಾವು ಫಿಸಿಕ್ಸಲ್ಲಿ ಮಾತ್ರ ಕಲಿತೀವಿ. ಅದು ಕೂಡ ತುಂಬ ಲಿಮಿಟೆಡಾಗಿ ಕಲಿತಾ ಇದ್ವಿ. ವೆರಿ ವೆರಿ ಲಿಮಿಟೆಡ್ ಸೆನ್ಸಲ್ಲಿ ನಾವು ಫಿಸಿಕ್ಸಲ್ಲಿ ಇವಾಗ ಎನರ್ಜಿ ಬಗ್ಗೆ ಮಾತಾಡೋಣ. ಬಟ್ ಲೆಟ್ ಮಿ ರಿಮೈಂಡ್ ಯು ಮೈ ಸ್ಟೇಟ್ಮೆಂಟ್, ವರ್ಕ್ ಆ್ಯಂಡ್ ಎನರ್ಜಿ ಆರ್ ಟು ಡಿಫರೆಂಟ್ ಟರ್ಮ್ಸ್ ದಟ್ ವಿ ಆರ್ ಯೂಸಿಂಗ್, ಬಟ್ ದೇ ಆರ್ ಒನ್ ಆ್ಯಂಡ್ ದ ಸೇಮ್ ಅಂತ ಒಂದು ಮಾತು ಬಿಟ್ಕೊಳ್ಳೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ನಾನು ಏನಾದರೂ ಬರೆಯುವಾಗ ಡೋಂಟ್ ಜಸ್ಟ್ ಎನ್ಸಿಆರ್ಟಿ ಬುಕ್ ಇಟ್ಕೊಂಡು ವರ್ಡ್ ಬೈ ವರ್ಡು, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಯಾರು ನೋಡೋಕ್ಕೆ ಹೋಗಬೇಡಿ. ಬಿಕಾಸ್ ಎನ್ಸಿಆರ್ಟಿ ಬುಕ್ಕಲ್ಲಿ ಇರೋದಕ್ಕಂದರೆ ನಾವು ತುಂಬ ಜಾಸ್ತಿ ಕಲಿತೀವಿ. ಅದರಲ್ಲಿ ಇರೋದು ಎಲ್ಲಾನು ಕಲಿತೀವಿ, ಅದಕ್ಕೆ ನಾವು ಜಾಸ್ತಿನೂ ಕಲಿತೀವಿ. ಬಟ್ ಮೇ ನಾಟ್ ಬಿ ಇನ್ ದ ಸೇಮ್ ಸೀಕ್ವೆನ್ಸ್. ಅಲ್ಲಿ ಕೊಟ್ಟಿರೋ ಒಂದು ಸೀಕ್ವೆನ್ಸು ಆರ್ಡರಲ್ಲೇ ನಾವು ಫಾಲೋ ಮಾಡಬೇಕು ಅಂತಿಲ್ಲ. ನಾವಿನ್ನೂ ಬೆಟರ್ ವೇ ಅಂಡ್ ಅಪ್ರೋಚ್ ಫಾರ್ ಅವರ್ ಬೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ತೋರಿಸೋಣ. ನಾವು ಹಿಯರ್ ಟುಡೇ ವಿ ವಿಲ್ ಫಸ್ಟ್ ಲೆಟ್ ಅಸ್ ಡಿಫೈನ್ ವರ್ಕ್ ಅಂದರೆ ಏನು. ವರ್ಕ್ ಅಂದರೆ ಏನು?
ನಾನಿಲ್ಲಿ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಬರೀತೀನಿ. ಈ ಸ್ಟೇಟ್ಮೆಂಟ್ ಬರೀಬೇಕು ಮತ್ತು ಅಗೇನ್ ಐ ರಿಮೈಂಡ್ ಯು, ಎನ್ಸೈಡ್ ಬುಕ್ಕಲ್ಲಿ ಸ್ಟೇಟ್ಮೆಂಟ್ಸನ್ನ ನೀವು ಇದೇ ಸಲ ಕಂಪೇರ್ ಮಾಡ್ಕೊಂಡು ಹೋಗಬೇಡಿ ಅಂತ ಮಾತ್ರ ನೆನಪಿಟ್ಕೊಳ್ಳಿ. ವರ್ಕ್ ಅಂದರೆ ಏನು ಅಂದಿತ್ತು ಅನ್ಕೊಳ್ಳಿ. ನಾನು ನಿಮ್ಗೆ ಫಸ್ಟ್ ಒಂದು ಬರೀತೀನಿ, ಅದು ಬರೀ ಇಂಗ್ಲೀಷ್ ಪಾರ್ಟ್, ಓನ್ಲಿ ಇಂಗ್ಲೀಷ್ ಪಾರ್ಟ್. ಏನದು ಅಂದರೆ ಇಫ್ a force causes displacement, if a force causes displacement. ನೋಡಿ, ಇದು ಕೂಡ ನಾವು ವರ್ಕ್ ಅಂತ ಮಾತಾಡುವಾಗ, ಎನರ್ಜಿ ಅಂತ ಮಾತಾಡುವಾಗ, ರಿಮೆಂಬರ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಮೆಕ್ಯಾನಿಕ್ಸ್, ಅಂದರೆ ಮೋಷನ್ ಆಸ್ಪೆಕ್ಟಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇದೇ ವರ್ಕ್ ಅಂಡ್ ಎನರ್ಜಿ ಮತ್ತು ಬೇರೆ ಕಾಂಟೆಕ್ಸ್ಟಲ್ಲಿ ಕೂಡ ಮಾತಾಡ್ತೀವಿ, ಅದು ಸೆಕೆಂಡ್ ದಿನಲ್ಲಿ ಮಾತಾಡ್ತೀವಿ. ನಾವು ಹಿಯರ್ ವರ್ಕ್ ಅಂಡ್ ಎನರ್ಜಿ ನಾವು ಯಾವ ದೃಷ್ಟಿಕೋನದಿಂದ ಕಲಿತಾ ಇದ್ದೀವಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಮೋಷನ್. ಅವತ್ತು ಬರ್ತೋಬೇಡಿ. ಇಫ್ ದ ಫೋರ್ಸ್ ಕಾಸಸ್ ಡಿಸ್ಪ್ಲೇಸ್ಮೆಂಟ್, ದೆನ್ ವರ್ಕ್ ಈಸ್ ಸೆಟ್ ಟು ಬಿ ಡನ್. ವರ್ಕ್ ಈಸ್ ಸೆಟ್ ಟು ಬಿ ಡನ್. ಕೆಲಸ ಆಗಿದೆ, ವರ್ಕ್ ಆಗಿದೆ ಅಂತ ಯಾವಾಗ ಹೇಳ್ತೀವಿ ಅಂತ ನೋಡಿ, ಎರಡಿರಬೇಕು. ಒಂದು ಅಪ್ಲಿಕೇಶನ್ ಆಫ್ ಫೋರ್ಸ್, ಅದರಿಂದ ಏನಿರಬೇಕು ಅಂದರೆ ಡಿಸ್ಪ್ಲೇಸ್ಮೆಂಟ್ ಇರಬೇಕು. ಅದಕ್ಕೆ ನಾನು ಬರೆಯುವಾಗ ಫೋರ್ಸ್ನ ಇಲ್ಲಿ ಎಫ್ ಬಾರ್ ಅಂತ ಕರೆದಿದ್ದೀನಿ. ಇಫ್ ಎ ಫೋರ್ಸ್ ಎಫ್ ಬಾರ್ ಕಾಸಸ್ ಡಿಸ್ಪ್ಲೇಸ್ಮೆಂಟ್, ಅದಕ್ಕೆ ನಾನು ಎಸ್ ಬಾರ್ ಅನ್ನೋ ಒಂದು ಸಿಂಬಲ್ ಯೂಸ್ ಮಾಡಿದ್ದೀನಿ. ಎಸ್, ದೆನ್ ಎಸ್ ವರ್ಕ್ ಈಸ್ ಸೆಟ್ ಟು ಬಿ ಡನ್ ಅಂದಿದ್ದೀವಲ್ಲ. ಇವಾಗ ನಾವು ಇಲ್ಲಿ ಹೇಳಿರೋದು ಬರೀ ಒಂದು ಇಂಗ್ಲೀಷ್ ಸ್ಟೇಟ್ಮೆಂಟು. ಕೆಳಗೆ ಒಂದು ಸಿಂಬಲ್ಸ್ ಬರೀತೀವಿ, ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಥರ. ಇವೆಲ್ಲ ಆದಮೇಲೆ ಲಾಸ್ಟಲ್ಲಿ ಫಿಸಿಕ್ಸ್ ನೋಡೋದು. Now we define what is defined as W is equal to, yes, it's a dot product of force vector and displacement vector. ನೀವು ಬೋರ್ಡ್ ಚೆನ್ನಾಗಿ ನೋಡುವಾಗ ಈಚ್ ಅಂಡ್ ಎವ್ರಿ ಚೆನ್ನಾಗಿ ಜೂಮ್ ಮಾಡಿ. W is equal to F bar ಅಪ್ಪಿ ಮತ್ತು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಎ ಡಾಟ್ ಪ್ರಾಡಕ್ಟ್ ಅಂತ ನೆನಪಿಟ್ಕೊಳ್ಳಿ. ಇದು ವೆಕ್ಟರ್ ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಪ್ರಾಡಕ್ಟ್ ಅಂತ ಇಷ್ಟು ಮುಂಚೆ ಮಾತಾಡಿದ್ದೀವಲ್ಲ ಅದು. ಇದಕ್ಕೋಸ್ಕರ, ಇದು ಚೆನ್ನಾಗಿ ಅರ್ಥ ಆಗೋಕ್ಕೋಸ್ಕರನೇ ಅಬೌಟ್ 20-25 ಮಿನಿಟ್ಸ್ ನಾನು ನಿಮಗೆ ಡಾಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದೀನಿ. ಓಕೆ, ಸೊ ಎಫ್ ಬಾರ್ ಡಾಟ್ ಎಸ್ ಬಾರ್, ದ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ವೆಕ್ಟರ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಗಿವ್ಸ್ ವರ್ಕ್. ಅಂದರೆ ಇವಾಗ ನೀವು ಇಷ್ಟು ಮುಂಚೆ ಬರೆಯೋ ಪ್ರಕಾರ ನೋಡಿದ್ರೆ W ಇಸ್ ಈಕ್ವಲ್ ಟು, ನಾನು ಏನು ಬರೀಬೋದು, ಫೋರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಟೈಮ್ಸ್ ಕಾಸ್ ಥೀಟಾ. ಏನು ಅರ್ಥ ಆಗ್ತಾ ಇದೆ ಇದ್ರ ಪ್ರಕಾರ ಅಂದರೆ, ಈ ವರ್ಕ್ ಡನ್ ಬೈ ಎ ಫೋರ್ಸ್ ಆರ್ ವರ್ಕ್ ಡನ್ ಇನ್ನೊಂದು ಮಾತಾಡುವಾಗ ಅದು ಫೋರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಆ ಎರಡೇ ಅಲ್ಲ, ಇಟ್ ಇಸ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದ ಆಂಗಲ್ ಬಿಟ್ವೀನ್ ದ ಫೋರ್ಸ್ ವೆಕ್ಟರ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಆ ಎರಡು ವೆಕ್ಟರ್ ಆಂಗಲ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಇದೆಲ್ಲ ನಾವು ಸುಮ್ಮನೆ ಫಸ್ಟ್ ಸಿಂಬಾಲಿಕ್ ಆಗಿ ನೋಡ್ತಾ ಇದ್ದೀವಿ. ಇದರಾಗಿ ಫಿಸಿಕ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತುಂಬ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ದಿಸ್ W ಇಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಥೀಟಾ ಅಂತ ಮಾತಾಡಿದ್ದೀವಿ. ನಾನು ಇದನ್ನು ಇನ್ನೂ ಕರೆಕ್ಟಾಗಿ ಇಷ್ಟು ಮುಂಚೆ ಮೀನಿಂಗ್ಫುಲ್ ಆಗಿ ಬರೀಬೇಕಂದ್ರೆ ಐ ವಿಲ್ ರೈಟ್ ಇಟ್ ಆಸ್ ಎಸ್ ಟೈಮ್ಸ್ ಎಫ್ ಕಾಸ್ ಥೀಟಾ ಅಂತ ಬರ್ತದೆ. ಹಲೋ ಫ್ರೆಂಡ್ಸ್, ಏನು ಬರ್ತದೆ ನೋಡಿ, ಎಫ್ ಟೈಮ್ಸ್ ಎಸ್ ಟೈಮ್ಸ್ ಎಫ್ ಕಾಸ್ ಥೀಟಾ ಅಂತ ಬರ್ತದೆ. ಇವಾಗ ನೀವು ಹೇಳಿ ಅರ್ಥ, ಡಿಸ್ಪ್ಲೇಸ್ಮೆಂಟ್ ಮಲ್ಟಿಪ್ಲೈಡ್ ವಿತ್ ಏನು ಮಾಡಿದ್ದೀವಿ, ಕಾಂಪೋನೆಂಟ್ ಆಫ್ ಎಫ್ ಬಾರ್ ಅಲಾಂಗ್ ಎಸ್ ಬಾರ್. ಇಷ್ಟು ಮುಂಚೆ ಬಿ ಕಾಸ್ ಥೀಟಾ ಅಂತ ಏನು ಹೇಳಿದ್ದೀನಿ, ಕಾಂಪೋನೆಂಟ್ ಆಫ್ ಡಿ ಬಾರ್ ಅಲಾಂಗ್ ದ ಸೆಕೆಂಡ್ ವೆಕ್ಟರ್ ವಿಚ್ ವಾಸ್ ಎ ಬಾರ್. ಇಲ್ಲಿ ಕಾಂಪೋನೆಂಟ್ ಆಫ್ ಫೋರ್ಸ್ ಅಲಾಂಗ್ ಡಿಸ್ಪ್ಲೇಸ್ಮೆಂಟ್ ತಗೊಂಡಿದ್ದೀವಿ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ಇವಾಗ ಡಿಸ್ಪ್ಲೇಸ್ಮೆಂಟ್ ಯಾರಿಂದ ಬರ್ತಾ ಇದೆ ಅಂದರೆ ಎಫ್ ಇಂದ ಬರ್ತಾ ಇಲ್ಲ, ಬಟ್ ಎಫ್ ಕಾಸ್ ಥೀಟಾ ಇಂದ ಬರ್ತಾ ಇದೆ. ಟೋಟಲ್ ಫೋರ್ಸ್ ಇಂದ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಯಾರಿಂದ ಆಗ್ತಾ ಇದೆ, ಫೋರ್ಸ್ ಅಲ್ಲಿ ಒಂದು ಕಾಂಪೋನೆಂಟ್ ಇಂದ ಆಗ್ತಾ ಇದೆ. ಫೋರ್ಸ್ ಅಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರನೇ, ಎ ಪಾರ್ಟ್ ಆಫ್ ದ ಫೋರ್ಸ್, ಎ ಫ್ರಾಕ್ಷನ್ ಆಫ್ ದ ಫೋರ್ಸ್ ಇಸ್ ಕಾಸಿಂಗ್ ಡಿಸ್ಪ್ಲೇಸ್ಮೆಂಟ್. ದಟ್ಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಮಚ್ ಡೀಟೇಲ್. W is equal to Fs cos theta ಅಂತ ಬರೆಯಾಗ what is the SI unit? ಇನ್ಮೇಲಿಂದ ಆಕ್ಚುಲಿ ದಿಸ್ ಇಸ್ ಅ ರೆಗ್ಯುಲರ್ ಹ್ಯಾಬಿಟ್. ವೆನೆವರ್ ವಿ ಡಿಫೈನ್ ನ್ಯೂ ಪ್ಯಾರಾಮೀಟರ್, ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನು, ಯೂನಿಟ್ಸ್ ಏನು, ಇದಕ್ಕೆ ಡೈಮೆನ್ಷನ್ಸ್ ಏನು, ಯೂನಿಟ್ಸ್ ಅಂದರೆ SI ಯೂನಿಟ್ ಏನು, ವಾಟ್ ಆರ್ ದಿ ಅದರ್ ಯೂನಿಟ್ಸ್ ಅಂತ ಇವೆಲ್ಲ ನೋಡ್ಬಿಡ್ಬೇಕು. ಆ ಯೂನಿಟ್ ಕೂಡ ಯಾರು ಬರೀಬೇಕು ಅಂದರೆ ನಾನು ಬರೀಬಾರ್ದು, ನೀವು ಬರೀಬೇಕು. ಯಾಕೆ ನಿಮ್ಗೆ ಗೊತ್ತು, ಬಿಕಾಸ್ ಫೋರ್ಸ್ ಅಂದರೆ
ಎಸ್ ಐ ಯೂನಿಟ್ ಬರ್ತಿತ್ತು. ಎಸ್ ಐ ಯೂನಿಟ್ ಫೋರ್ಸ್ ಅಂದರೆ ನ್ಯೂಟನ್, ಅದೆಲ್ಲರಿಗೂ ಗೊತ್ತಿರೋದು, ನಾನು ಮತ್ತು ಹೇಳಬಾರ್ದು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಮೀಟರ್, ದೇರ್ಫೋರ್ ಎಸ್ ಐ ಯೂನಿಟ್ ಏನು ಬರೀತೀವಿ ಅಂದರೆ ನ್ಯೂಟನ್ ಮೀಟರ್ ಅಂತ ಬರೀತೀವಿ. ದಿಸ್ ನ್ಯೂಟನ್ ಮೀಟರ್ ಈಸ್ ಅಫ್ಕೋರ್ಸ್, ಇದನ್ನು ನಾನು ಹೇಳ್ತೀನಿ, ಆ್ಯಂಡ್ ದಟ್ ಇಸ್ ಕಾಲ್ಡ್ JOULE, ಜೂಲ್. ಸಿಂಬಲ್ ಬರೆಯುವಾಗ ಕ್ಯಾಪಿಟಲ್ ಜೆ ಅಂತ ಬರೀತೀವಿ. ಸೊ ವಾಟ್ ಇಸ್ ದಿ ಎಸ್ ಐ ಯೂನಿಟ್ ಆಫ್ ವರ್ಕ್ ಅಂದಿದ್ದೀವಲ್ಲ, ವರ್ಕ್ ಅಂದರೆ ಎನರ್ಜಿ ಅಂತ ಒಂದೇ ಅಂತ ಹೇಳಿದ್ದೀವಲ್ಲ. ವಾಟ್ ಇಸ್ ದ ಎಸ್ ಐ ಯೂನಿಟ್? ಜೌಲ್. ಇನ್ನು ಜೌಲ್ ಬರೆಯೋ ಕಡೆ ಚೆನ್ನಾಗಿ ನೋಡಿ, ಫುಲ್ ಫಾರ್ಮ್ ಬರೆಯುವಾಗ ಏನು ಬರ್ತಿದ್ದೀನಿ, ಸ್ಮಾಲ್ ಜೆ ಇಂದ ಸ್ಟಾರ್ಟ್ ಮಾಡಿದ್ದೀನಿ, ಕ್ಯಾಪಿಟಲ್ ಜೆ ಇಂದ ಬರೀಬಾರ್ದು. ಇದೇ ಅಲ್ಲ, ಎನಿ ಯೂನಿಟ್ ಶುಡ್ ನಾಟ್ ಬಿ ರಿಟರ್ನ್ ಇನ್ ಯು ಆರ್ ರೈಟಿಂಗ್ ಫುಲ್ ಫಾರ್ಮ್, ನೋ ಕ್ಯಾಪಿಟಲ್ಸ್. ಬರೆಯುವಾಗ ಸಿಂಬಲ್ ಆದ ಕ್ಯಾಪಿಟಲ್ ಜೆ ಅಂತ ಬರ್ತಿದ್ದೀವಿ. ಎಸ್ ಐ ಯೂನಿಟ್ಸ್. ಬೇರೆ ಯೂನಿಟ್ ಬರೆಯೋಣ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ CGS ಯೂನಿಟ್ ಅಂತ ಬಂದಿದ್ದೀವಿ ಅನ್ಕೊಳ್ಳಿ. CGS ಯೂನಿಟ್ ಏನು ಬರೀತೀವಿ? ನ್ಯೂಟನ್ ಪ್ಲೇಸಲ್ಲಿ ಡೈನ್ ಬರೀತೀವಿ, ಸೆಂಟಿಮೀಟರ್ ಪ್ಲೇಸಲ್ಲಿ ಮೀಟರ್ ಪ್ಲೇಸಲ್ಲಿ ಸೆಂಟಿಮೀಟರ್ ಬರೀತೀವಿ. ಇವೆಲ್ಲ ನೀವು ಬರೀಬೇಕಾಗುತ್ತೆ. ನಿಮ್ಮ ಟೀಚರ್ಸ್ ಹೇಳ್ತಾ ಇರ್ತಾರೆ ನಿಮ್ಮ ಕ್ಲಾಸಲ್ಲಿ, ಅದು ಇದು 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 ಅಂತ. ಬಟ್ ಇಟ್ಸ್ ಆಫ್ ನೋ ಯೂಸ್, ಬಿಕಾಸ್ ನೋನ್ ಟು ಅನ್ನೋನ್ ಅಂತ ಹೇಳ್ತಾ ಇರ್ತೀನಿ. ನಿಮ್ಗೆ ಏನು ಗೊತ್ತಿದೋ ಅದು ಯೂಸ್ ಮಾಡ್ತಾ ಪಾಠ ಕೇಳಬೇಕು. ನೀವು ಬೋರ್ಡನ್ನು ಬರೀ ಕಾಪಿ ಮಾಡೋದಕ್ಕೆ ನೋಡಬೇಡಿ. ಇವಾಗ ನಿಮ್ಗೆ ಗೊತ್ತಿರೋ ಮಾತೆ ನಾನೆಲ್ಲ ಹೇಳ್ತಾ ಇರೋದು. ನ್ಯೂಟನ್ ಪ್ಲೇಸಲ್ಲಿ ಡೈನ್ ಬರ್ದಿದ್ದೀನಿ, ಮೀಟರ್ ಪ್ಲೇಸಲ್ಲಿ ಸೆಂಟಿಮೀಟರ್ ಬರ್ದಿದ್ದೀನಿ. ಆ್ಯಂಡ್ ಇದನ್ನ ಇದು ಕೂಡ ಒಂದು ಹೆಸರು ಕೊಟ್ಟಿದ್ದಾರೆ, ERGL ಅಂತ ಬರ್ತೀವಿ. ಇದಕ್ಕೇನು ಸಿಂಬಲ್ ಇಲ್ಲ, ಫುಲ್ ಫಾರ್ಮ್ ಬರೀರಿ, ERGL, ಈ ಸ್ಮಾಲ್ ಲೆಟರ್. ಹೌದಾ? ಇದೇ ಅಲ್ಲಿನ ಬೇರೆ ಯಾವುದನ್ನ ಯೂಸ್ ಮಾಡ್ತೀವ ವರ್ಕ್ ಎನರ್ಜಿ ಬಂದಾಗ ಅನ್ನೋವಾಗ ಎಸ್ ಡೆಫಿನೆಟ್ಲಿ ಯೂಸ್ ಮಾಡ್ತೀವಿ. ಬಟ್ ವೆನ್ ಸಿಚುಯೇಷನ್ ಕಮ್ಸ್ ಅಲ್ಲಿ ಮಾತಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತಾ ಇದ್ದೀನಿ, ಜೌಲ್ ಎಲ್ರು ಅಲ್ದಿರ ಇನ್ನೊಂದ್ಸಲ ಮಾತಾಡ್ತಾ ಇರ್ತೀವಿ ನಾವು. ಕಿಲೋ ವ್ಯಾಟ್ ಅವರ್ ಅಂತ ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ಕ್ಯಾಲೋರಿ ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ನೋಡಿ EV ಅಂತ ಯೂಸ್ ಮಾಡ್ತಾ ಇದ್ದೀವಿ. ಇವು ಕೂಡ ಯೂಸ್ ಮಾಡ್ತೀವಿ. ಕಿಲೋ ವ್ಯಾಟ್ ಅವರ್, ಎಲೆಕ್ಟ್ರಾನ್ ವೋಲ್ಟ್, ಕ್ಯಾಲೋರಿ, ಇವು ಕೂಡ ನಾವು ಯೂಸ್ ಮಾಡ್ತೀವಿ. ಬಟ್ ಯಾವಾಗ ಬಳಸ್ತೀವಿ ಅನ್ನೋದು ರೈಟ್ ಟೈಮ್ ಬಂದಾಗ ನಾವು ಮಾತಾಡೋಣ. ಅಟ್ಲೀಸ್ಟ್ ಈ ಎರಡು ನಿಮ್ಗೆ ನೆನಪಿರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, conversion. What is that? We always know that SI units are bigger units, CGS units are smaller units, and 1 joule equal to 10 rise 7 earth. So ದೊಡ್ಡದು ಯಾವುದು? joule is a bigger unit. 10 rise 7 up ಇದು ನಂಬರ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ. 10 rise 7 air ಅಂತ ಬರೀತಾ ಇದ್ದೀವಿ. ಡೈಮೆನ್ಷನ್ ಫಾರ್ಮುಲಾ ಬರೀಬೇಕು ಅಂತ ಇದು ಕೂಡ ಆಲ್ರೆಡಿ ಗೊತ್ತು. ನ್ಯೂಟನ್ ಇದ್ರೆ MLT -2 ಇದೊಂದು ಬರುತ್ತೆ. therefore ಡೈಮೆನ್ಷನ್ ಫಾರ್ಮುಲಾ ಬರೆಯುವಾಗ ML²T -2 ಅಂತ ಬರೀತಾರೆ. ಹೌದಾ? ಇನ್ನೊಂದು ಚಿಕ್ಕ ಡೆಫಿನೇಷನ್ ಬರೆದುಬಿಟ್ಟು ಟುಡೇ ವಿ ಶಾಲ್ ಗಿವ್ ಎ ಎಂಡ್ ಆಫ್ ದ ವಿಡಿಯೋ. MLT -2 ಇಸ್ ದ ಡೈಮೆನ್ಷನ್ ಫಾರ್ಮುಲಾ. ಇವಾಗ ನಾನು ಬರೀತಾ ಇದ್ದೀನಿ ಏನೊಂದು ಡೆಫಿನೇಷನ್ ಆಫ್ ಜೌಲ್. ಡೆಫಿನೇಷನ್ ಆಫ್ ಜೌಲ್. ನಾನು ಇವತ್ತು ಜೌಲ್ ಡೆಫಿನೇಷನ್ ಬರೀತಾ ಇದ್ದೀನಿ. ಬಟ್ ನೀವು ನೋಡಬೇಕಾಗಿರೋದು ಏನು ಅಂದರೆ, ಈ ಮೆಥಡಿಂದ ನೆಕ್ಸ್ಟ್ ಟೈಮ್ ಯಾವಾಗ ಯೂನಿಟ್ ಬಂದು ನೀವು ಡಿಫೈನ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಯೂನಿಟ್ ಬಂದಾಗ ಡಿಫೈನ್ ಓಮ್ ಅಂತೆಲ್ಲ ಬರುತ್ತೆ, ಡಿಫೈನ್ ಆಂಪಿಯರ್ ಅಂತೆಲ್ಲ ಬರುತ್ತೆ, ಡಿಫೈನ್ ಹೆನ್ರಿ ಅಂತೆಲ್ಲ ಬರುತ್ತೆ. ಎಲ್ಲಿ ಯಾವುದು ಯೂನಿಟ್ ಬಂದರೂ ಕೂಡ ಇದೊಂದು ಒಂದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಬೇಕು. ಇವಾಗ ನೀವು ಬರೆದಿರೋದು W = ಏನು ಬರ್ದಿದ್ದೀವಿ? F × S ಬರ್ದಿದ್ದೀವಿ. ಹೌದಲ್ವಾ? ನಾವು ಹಿಯರ್ ನಾನು ಡೆಫಿನೇಷನ್ ಆಫ್ ಯೂನಿಟ್ ಯಾವ ಥರ ಬರೀತಾ ಇದ್ದೀನಿ ನೋಡಿ. put F = 1 Newton, S = 1 meter, ಅವಾಗ W = 1 joule ಅನ್ನೋದು. ಹೌದಲ್ವಾ? ಇದು ಸಿಂಪಲ್ ಇಂಗ್ಲೀಷು. ನಿಮ್ಮ ಪಕ್ಕದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅರ್ಥ ಆಗುತ್ತೆ. ಇದು ಒಂದು ಆದರೆ ಇದು ಒಂದು ಆಗುತ್ತೆ ಅಂತ. ಹೌದಾ? ಬಟ್ ಇದನ್ನ ನೀವು ಸ್ಟೇಟ್ಮೆಂಟ್ ಆಗಿ ಬರ್ದಿದ್ದೀರ ಅನ್ಕೊಂಡು, ನಾವು ಇಫ್ ಯು ಕನ್ವರ್ಟ್ ದಟ್ ಇಂಟು ಎ ಸ್ಟೇಟ್ಮೆಂಟ್, ದಟ್ ಬಿಕಮ್ಸ್ ದ ಜಾಬ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಫಿಸಿಕ್ಸ್. ಇವಾಗ ಫಿಸಿಕ್ಸ್ ಇನ್ನೊಂದು ಹೆಂಗೆ ಬರ್ತೀರಾ ನೋಡಿ. ಫೋರ್ಸ್ ಎಷ್ಟಿದೆ? 1 ನ್ಯೂಟನ್. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಬಂದಿದೆ ಅದರಿಂದ 1 ಮೀಟರ್. ಆ ಥರ ಇದ್ದರೆ ಆಗಿರೋ ವರ್ಕ್ 1 ಜೌಲ್ಗೆ ಸಮಾನ. ಇವಾಗ ಇಂಗ್ಲೀಷಲ್ಲಿ ಬರೀ ಏನಪ್ಪ ಮುನ್ನೋಡಿ. ಈ ಇಂಗ್ಲೀಷ್ ಯಾರಾದರೂ ಬರೀಬೋದಲ್ಲ ಇವಾಗ? ಎಸ್ ಸರ್, ನೋ? ಇವಾಗ 1 ನ್ಯೂಟನ್ ಫೋರ್ಸಿಂದ 1 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆದರೆ ಅವಾಗ ಆಗಿರೋ ವರ್ಕ್ 1 ಜೌಲ್ ಅಂತಾರೆ ಅನ್ನೋದನ್ನ ನೀವು ಬೈ ಹಾರ್ಟ್ ಮಾಡ್ತೀರಾ. ಇಂಗ್ಲೀಷು ಫಿಸಿಕ್ಸು ಅಂತ ಯಾರು ಹೇಳಬೇಕು? ಕಾಮನ್ ಸೆನ್ಸ್ನ ಕೆಳಗೆ ಇರೋದು ಬರೀತೀರಾ. ನಾನು ಇನ್ವರ್ಟೆಡ್ ಕಾಮನ್ಸ್ ನಾನೇ ಬರೀಬೇಕಾ? ಸೊ ಏನು ಬರೀತಾ ಇದ್ದೀನಿ? ಜೌಲ್ ಈಸ್ ದ ವರ್ಕ್ ಡನ್. ಜೌಲ್ ಈಸ್ ದ ವರ್ಕ್ ಡನ್. ಇಫ್ ಅಂದರೆ ಬರೆಯುವಾಗ IF ಅಂತ ಬರೀತಾ ಇದ್ದೀನಿ. ಅಂದ್ರೆ ಇಫ್ ನಿಮಗೆ ಮ್ಯಾಥಮೆಟಿಕ್ಸ್ ಹೇಳ್ಬಿಡಿ, ಇಫ್ ಅಂಡ್ ಓನ್ಲಿ ಇಫ್ ಅಂತ ಆ ಥರ. ಓಕೆ. ಇಫ್ ಎ ಫೋರ್ಸ್ ಎಷ್ಟಪ್ಪ ಆಫ್ 1 ನ್ಯೂಟನ್ causes a displacement of 1 meter.
ಇದೆಲ್ಲ ನೋಡ್ಬೇಕಾದ್ರೆ ನೀವು ಮಾಸ್ ಬಗ್ಗೆ ನಾವೇನು ಮಾತಾಡಿಲ್ಲ, ಅದು ಮಾಸ್ ಇಂಡಿಪೆಂಡೆಂಟ್ ಆಗಿದೆ, ಯೂನಿಟ್ ಡಿಫೈನ್ ಮಾಡುವ ಚಾನಲ್. ಝೋಲ್ ಇಸ್ ದ ವರ್ಕ್ ಡನ್. ಯಾರ ಮೇಲೆ ಸರ್ ಅದು 1 kg ಮೇಲೆ 10 kg ಮೇಲೆ 1 ಗ್ರಾಮ್ ಮೇಲೆ ಅದು ಸಂಬಂಧವಿಲ್ಲ ನಮಗೆ. Joule is the work done if a force of 1 Newton causes a displacement of 1 meter. ಅಂತ ನಾವು ಜೌಲ್ನ ಡೆಫಿನೇಷನ್ ಮಾಡಿದ್ವಿ. ಸರ್ ಈಸ್ ಇಟ್ ದ ಒನ್ ಆ್ಯಂಡ್ ಓನ್ಲಿ ಡೆಫಿನೇಷನ್ ಆಫ್ ಜೌಲ್ ಅಂದರೆ ಇಲ್ಲ, ದಿಸ್ ಒನ್ ಆಫ್ ದ ಡೆಫಿನೇಷನ್. ಬೇರೆ ಕಾಂಟೆಕ್ಸ್ಟ್ ಬಂದಾಗ ಅದನ್ನು ಬೇರೆ ಥರ ಕೂಡ ಡಿಫೈನ್ ಮಾಡ್ಬೋದು. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಜೌಲ್. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ನೋಡಬೇಕಾಗಿರೋದು ಹೌ ಟು ಡೂ ದ ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಈಚ್ ಆ್ಯಂಡ್ ಎವರಿ ಸ್ಟೇಟ್ಮೆಂಟ್ಸ್ ವಿ ಹ್ಯಾವ್ ಎಕ್ಸ್ಪ್ಲೈನ್. Afterwards, yes, definition of work, unit of work ಅಂತ ಹೇಳಿದೆ. And much more is coming in our next classes. Very interesting topics that you are now getting on a everyday basis. Follow your teachers regularly, very sincerely. Just don't watch your videos as a movie. Sit with your notes. Write a very, very correct and quality notes. Any of your doubts, keep in touch with your teachers. Wishing you a very, very safe stay at your homes. Good day, friends.